व्यप्ययेहा नियतिदृशितमो बन्धमोक्षश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसपरान् रघुत्तमगुरून् वैदग्ध्यपारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् स्वस्त्यस्तु अशेषसन्मङ्गलानि सन्तु श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते पारमहंस्यां संहितायाम् अद्य कथाप्रसक्तौ किञ्चित् पूर्वप्रसक्तप्रमेयानुवादः हरिः ओं हरिः ओं हरिः ओं। ಸ್ವಯಂಭುವ ಮನು ತನ್ನ ತಂದೆಯಾದ ಜಗತ್ತಿನ ವಿಧಾತ ಅನಿಸಿಕೊಂಡ ಜಗದ್ಗುರುಗಳಾದ ಬ್ರಹ್ಮದೇವರ ಆದೇಶವನ್ನು ಪಾಲನೆ ಮಾಡುವುದಕ್ಕೆ ಸಿದ್ಧನಾದದ್ದನ್ನು ಕಂಡು ಅತ್ಯಂತ ಸಂತುಷ್ಟರಾಗಿ ಅವನಿಗೆ ಬಂದ ಸಮಸ್ಯೆಯನ್ನು ಬಗೆಹರಿಸಿಕೊಟ್ಟು ಆಶೀರ್ವದಿಸಿದ್ದಾರೆ ಬ್ರಹ್ಮದೇವರು. ನೆಲ ಇಲ್ಲ, ಹೇಗೆ ನಾನು ರಾಜ್ಯವನ್ನು ಆಳಬೇಕು, ಸೃಷ್ಟಿಯನ್ನು ಮಾಡಬೇಕು ಅಂತ ಕೇಳಿದ ಸ್ವಯಂಭವ ಮನುವಿನ ಪ್ರಾರ್ಥನೆಗೆ ಭಗವಂತನಿಗೆ ಮೊರೆಹೊಕ್ಕು ಪರಮಾತ್ಮನ ವರಾಹಾವತಾರವನ್ನು ಮಾಡಿಸಿ ಆ ಮೂಲಕವಾಗಿ ಭೂಸ್ಥಾಪನೆಯನ್ನು ಮಾಡಿ ಸ್ವಯಂಭವ ಮನುವಿಗೆ ನೀಡಿದ್ದಾರೆ ಬ್ರಹ್ಮದೇವರು. ನಂತರ ಸ್ವಯಂಭವ ಮನು ತನ್ನ ಮಗಳಾದ ದೇವಹೂತಿಯನ್ನು ಬ್ರಹ್ಮದೇವರ ಆದೇಶದಂತೆ ಕರ್ದಮ ಪ್ರಜಾಪತಿಗಳಿಗೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಬ್ರಹ್ಮದೇವರೇ ಆದೇಶ ಮಾಡಿದ ಮೇಲೆ ಅದರಲ್ಲಿ ಯಾವುದೇ ಚಿಂತೆ ಇಲ್ಲ, ಹಿಂದೆ ಮುಂದೆ ನೋಡಬೇಕಾದದ್ದಿಲ್ಲ, ಸರ್ವವೂ ಪರಮ ಮಂಗಲವಾಗತ್ತೆ ಅಂತನ್ನುವ ವಿಶ್ವಾಸ. ಶತರೂಪ ಸ್ವಯಂಭುವ ಮನು ದೇವಹೂತಿಯನ್ನು ರಥದಲ್ಲಿ ಕೂಡಿಸಿಕೊಂಡು ಕರ್ದಮ ಪ್ರಜಾಪತಿಗಳ ಆಶ್ರಮಕ್ಕೆ ಬಂದಿದ್ದಾರೆ. ಕರ್ದಮ ಪ್ರಜಾಪತಿಗಳು ನಿರಂತರವಾಗಿ ತಪಸ್ಸನ್ನು
ಮಾಡ್ತಾ ಇರುವಂತಹ ಮಹಾನುಭಾವರು. ಯಾವಾಗಲೂ ಭಗವಂತನ ಪ್ರೀತಿಗಾಗಿ ತಪಸ್ಸಿನಲ್ಲಿಯೇ ಮುಳುಗಿದವರು. ಅದರಲ್ಲಿಯೂ ವಿಶೇಷವಾಗಿ ಶ್ರೇಷ್ಠವಾದಂತಹ ಕನ್ಯೆ ಸಿಗಬೇಕು, ಉತ್ತಮವಾದ ವಿವಾಹ ಸಂಬಂಧ ಏರ್ಪಡಬೇಕು, ಆ ಮೂಲಕವಾಗಿ ಪ್ರಜಾಭಿವೃದ್ಧಿಯನ್ನು ಮಾಡಿ ಬ್ರಹ್ಮದೇವರ ಭಗವಂತನ ಆದೇಶವನ್ನು ಪಾಲಿಸಬೇಕು. ಪ್ರಜಾಪತಿಗಳು ಅಂತ ಅವರನ್ನು ಕರೆಯೋದು, ಕರ್ದಮ ಪ್ರಜಾಪತಿಗಳು ಅಂತ. ಆ ಒಂದು ಅಧಿಕಾರ ಅವರದು. ಆ ಪ್ರಜಾಭಿವೃದ್ಧಿ ಕಾರ್ಯ ಆಗಬೇಕು ಅಂದರೆ ಸುಮ್ಮನೆ ಏನೋ ಪ್ರಜೆಗಳ ಅಭಿವೃದ್ಧಿ ಅಲ್ಲ, ಅತ್ಯಂತ ಶ್ರೇಷ್ಠವಾದಂತಹ ಪ್ರಜೆಗಳನ್ನು ಸಮಾಜಕ್ಕೆ ಕೊಡಬೇಕು. ಪ್ರಜೆಗಳು ಪ್ರಜೆಗಳಾಗಿ ಬದುಕುವುದಲ್ಲ, ಕೇವಲ ಎಲ್ಲರನ್ನು ಉದ್ಧಾರ ಮಾಡುವಂತಹ ಪ್ರಜೆಗಳಿರಬೇಕು. ಸಹಸ್ರ ಜನರ, ಅಷ್ಟು ಮಾತ್ರ ಅಲ್ಲ, ಮುಂದಿನ ಯುಗಗಳಲ್ಲಿ ಬರುವಂತಹ ಎಲ್ಲ ಜನರ ಉದ್ಧಾರಕ್ಕೆ ಕಾರಣರಾದವರು, ಅವರೆಲ್ಲರಿಗೆ ಮಾರ್ಗದರ್ಶಕರು, ಅವರೆಲ್ಲರಿಂದಲೂ ಸ್ಮರಣೀಯರಾದಂತಹ ಶ್ರೇಷ್ಠ ಚಾರಿತ್ರ್ಯ ಸಂಪನ್ನರಾದಂತಹ ಪ್ರಜೆಗಳನ್ನು ಜಗತ್ತಿಗೆ ನೀಡಬೇಕು ಅಂದರೆ ಕೇವಲ ಸಹಜವಾದ ಮನುಷ್ಯರಿಗೆ ಸ್ವಾಭಾವಿಕವಾದ ಒಲವು ಇದ್ದಂತೆ ಮೈಥುನ ಧರ್ಮದಿಂದ ತಾವು ಪ್ರವೃತ್ತರಾದರೆ ಅಂತಹ ಪ್ರಜೆಗಳ ಉತ್ಪಾದನೆಯಾಗುವುದಕ್ಕೆ ಸಾಧ್ಯ ಇಲ್ಲ. ಅದರ ಹಿಂದೆ ತಪಸ್ಸು ಬೇಕು, ಭಗವಂತನ ಅನುಗ್ರಹ ಬೇಕು. ಆ ತಪಸ್ಸು ಭಗವಂತನ ಅನುಗ್ರಹದ ಬಲ ಇದ್ದಾಗ ಶ್ರೇಷ್ಠವಾದಂತಹ ಪ್ರಜೆಯನ್ನು ಪಡೆಯಬಹುದು ಅಂತನ್ನುವುದಕ್ಕೋಸ್ಕರ ಮೊದಲು ಶ್ರೇಷ್ಠ ಕನ್ಯೆ ಸಿಗಬೇಕು, ಆಮೇಲೆ ಶ್ರೇಷ್ಠವಾದ ಪ್ರಜೆ. 10,000 ವರ್ಷಗಳವರೆಗೆ ತಪಶ್ಚರ್ಯ ಮಾಡಿದ್ದಾರೆ ಕರ್ದಮ ಪ್ರಜಾಪತಿಗಳು. ಒಂದು ದಿವಸ 2 ದಿವಸ ಪಾರಾಯಣ ಮಾಡುತ್ತಾನೆ, ಏನೋ ಜಪ ಹೇಳಿರ್ತಾರೆ, ಜಪ ಮಾಡ್ತಾನೆ, ಏನು ಫಲ ಸಿಗಲಿಲ್ಲಲ್ಲ ಅಂತ ಮತ್ತೆ ಬಂದುಬಿಡ್ತಾನೆ ಪುರೋಹಿತರ ಹತ್ರ, ಆಚಾರ್ಯರ ಹತ್ರ. ನೀವು ಹೇಳಿದರೆ ನಿನ್ನೆ ಇವತ್ತು ಬೆಳಿಗ್ಗೆ ಜಪ ಮಾಡಿದೆ, ಇನ್ನೂ ಸಾಯಂಕಾಲ ಆಯಿತು, ಇನ್ನೂ ಏನು ಸಿಕ್ಕಿಲ್ಲ ಹಣ ಅಂತಂತಾನೆ. ಅಷ್ಟು ಬೇಗ ಸಿಕ್ಬಿಡ್ಬೇಕು. ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಸದಾಚಾರ ಇಲ್ಲ, ಈ ಯಾವ ಹಿನ್ನೆಲೆಯೂ ಇಲ್ಲದೆ ಮಾಡುವಂತಹ ಜಪ, ಪಾರಾಯಣ, ಹೋಮ, ಹವನಗಳು, ಅದರ ಜೊತೆಗೆ ಅತ್ಯಲ್ಪ ಕಾಲದಲ್ಲಿ ಫಲ ಸಿಗಬೇಕು ಅಂತನ್ನುವಂತಹ ಅಪೇಕ್ಷೆ. ನಿಜ, ಕಲಿಯುಗದಲ್ಲಿ ಸ್ವಲ್ಪ ಕರ್ಮ ಮಾಡಿದರೂ ದೇವರು ಸಂತುಷ್ಟನಾಗಿ ಫಲ ಕೊಡ್ತಾನೆ, ಯಾಕೆಂದರೆ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸರ್ವಜ್ಞನಾದ ಭಗವಂತನಿಗೆ ಗೊತ್ತು, ಇದು ಸತ್ಯ. ಆದರೆ ಅಷ್ಟು ಸುಲಭವಾಗಿ ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ ಫಲ ಬೇಕು ಅಂತ ಅಪೇಕ್ಷೆ ಪಡೋದು, ತಾನು ಮಾತ್ರ ಕರ್ಮವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಪರಿಪೂರ್ಣವಾಗಿ ಮಾಡದೇ ಇರೋದು, ಇದು ಸರಿಯಾದದ್ದಲ್ಲ ಅನ್ನೋದನ್ನು ಇಂತಹ ಇತಿಹಾಸ ಪುರಾಣಗಳಲ್ಲಿ ಬರುವ ಘಟನೆಗಳಿಂದ ನಾವು ತಿಳಿದುಕೊಳ್ಳಬೇಕು. ಅದೆಷ್ಟು ತಾಳ್ಮೆಯಿಂದ ಮಾಡ್ತಾ ಇದ್ದರು ತಪಸ್ಸನ್ನು, ಅದೆಷ್ಟು ಪ್ರತೀಕ್ಷೆಯನ್ನು ಮಾಡ್ತಾ ಇದ್ದರು. ಅವರ ನಿಷ್ಠೆ, ಅವರ ಸದಾಚಾರ, ಅವರ ವೈರಾಗ್ಯ, ಅವರ ಜ್ಞಾನ ಹೇಳಬೇಕಾದದ್ದಿಲ್ಲ. ಮಹಾನುಭಾವರು, ಋಷಿಗಳು ಇಷ್ಟಿದ್ದರೆ ಅಂತಹ ಸುದೀರ್ಘ ಕಾಲದ ತಪಸ್ಸನ್ನು ಮಾಡಿ ಇನ್ನೂ ಕಾಯ್ತಾ ಇದ್ದಾರೆ. ಭಗವಂತ ಅನುಗ್ರಹ ಮಾಡ್ತಾನೆ, ಯೋಗ್ಯವಾದ ಸಂಬಂಧವನ್ನು ಭಗವಂತ ವ್ಯವಸ್ಥೆ ಮಾಡಿ ನನ್ನ ಉದ್ಧಾರ ಮಾಡ್ತಾನೆ ಅಂತ ಅತ್ಯಂತ ನಂಬಿಕೆಯಿಂದ ಕಾಯ್ತಾ ಇದ್ದಾರೆ ಕರ್ದಮ ಪ್ರಜಾಪತಿಗಳು. ಪರಮಾತ್ಮ ಅವರಿಗೆ ಪ್ರತ್ಯಕ್ಷನಾಗಿದ್ದಾನೆ. ಶುಕ್ಲನಾಮಕನಾದಂತಹ ಪರಮಾತ್ಮ, ಪರಿಶುದ್ಧನಾದ ನಿರ್ದೋಷನಾದ ಭಗವಂತನಿಗೆ ಶುಕ್ಲ ಅಂತಾರೆ. ಶುಕ್ಲ ಅಂದರೆ ಶುಭ್ರ, ಯಾವ ಕಪ್ಪು ಚುಕ್ಕೆಗಳಿಲ್ಲದ ನಿರ್ದೋಷನಾದಂತಹ ಭಗವಂತ ಅವನು ಶುಕ್ಲ. ತಸ್ಮೈ ಶುಕ್ಲಾತ್ಮನೇ ನಮಃ. ಅಂತಹ ಪರಿಶುದ್ಧ ಸ್ವರೂಪನಾದಂತಹ ಭಗವಂತ, ನಿರ್ದೋಷನಾದ ಪರಮಾತ್ಮ ಇವರಿಗೆ ಪ್ರತ್ಯಕ್ಷನಾಗಿದ್ದಾನೆ. ಯಾವ ದೋಷಗಳಿಲ್ಲದಂತೆ ನೀನು ತಪಸ್ಸು ಮಾಡಿದ್ದಿ, ಯಾವ ದೋಷಗಳಿಲ್ಲದ, ಅರ್ಥಾತ್ ಪರಮಾತ್ಮನಂತೆ ಅಂತ ಅರ್ಥದೊಳಗಲ್ಲ, ಸಹಜವಾಗಿ ಕನ್ಯೆಯರಲ್ಲಿ ಏನು ದೋಷಗಳಿರಬಹುದೋ, ಪತಿಗೆ
ಅನುಕೂಲವಾಗಿ ಇಲ್ಲದೇ ಇರೋದು, ಪಾತಿವ್ರತ್ಯ ಧರ್ಮವನ್ನು ಪರಿಪಾಲನೆ ಮಾಡದೇ ಇರೋದು, ಅಹಂಕಾರದಿಂದ ವರ್ತನೆ ಮಾಡೋದು, ತಪಸ್ಸಿಗೆ ಸಹಾಯವನ್ನು ಮಾಡದೇ ಇರೋದು, ಕೇವಲ ಭೋಗಾಸಕ್ತರಾಗಿರೋದು, ಈ ತರಹದ ದೋಷಗಳಿಲ್ಲದಂತಹ ಶ್ರೇಷ್ಠವಾದ ಕನ್ಯೆಯನ್ನು ಕೊಡುವುದಕ್ಕೆ, ದೋಷವಿಲ್ಲದ ಇವರ ತಪಸ್ಸನ್ನು ಸ್ವೀಕರಿಸಿ ಅನುಗ್ರಹ ಮಾಡುವುದಕ್ಕೆ ನಿರ್ದೋಷನಾದಂತಹ ಭಗವಂತ ತನ್ನ ನಿರ್ದೋಷತ್ವವನ್ನೇ ತಿಳಿಸುವ ಹೆಸರಿನಿಂದ ಪ್ರತ್ಯಕ್ಷನಾಗಿದ್ದಾನೆ. ಪರಮಾತ್ಮನ ಎಲ್ಲ ರೂಪಗಳು ನಿರ್ದೋಷಗಳೇ, ಆದರೆ ಆ ನಿರ್ದೋಷತ್ವವನ್ನೇ ಎತ್ತಿ ತೋರುವ ಶುಕ್ಲ ಅನ್ನೋ ಹೆಸರಿನ ತನ್ನ ರೂಪದಿಂದ ಭಗವಂತ ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡಿದ್ದಾನೆ. ನೀನೇನು ಚಿಂತೆ ಮಾಡಬೇಡ, ನೀನಿದ್ದಲ್ಲಿಯೇ ತಪಸ್ಸು ಮಾಡಿರು. ವಿಜಯದಾಸರು ಹೇಳೋ ಹಾಗೆ, ಇದ್ದಲ್ಲಿಗೆ ತಂದು ದೇವರು ಒದಗಿಸುವಂತಹ ಕಾರುಣ್ಯವನ್ನು ದೇವರು ತೋರ್ತಾನೆ ಅಂತ. ನೀನೆಲ್ಲಿ ಹೋಗೋದು ಬೇಕಾಗಿಲ್ಲ, ಇಲ್ಲಿಯೇ ಇರು, ತಪಸ್ಸು ಮಾಡ್ತಾ ನಿನ್ನ ಆಶ್ರಮದಲ್ಲಿ ನೀನಿದ್ದಾಗಲೇ ಸಾಕ್ಷಾತ್ ಬ್ರಹ್ಮದೇವರ ಪುತ್ರರಾದಂತಹ ಸ್ವಯಂಭುವ ಮನು, ಶತರೂಪ ಇಬ್ಬರೂ ತನ್ನ ಮಗಳಾದ ಶತರೂಪಾದೇವಿಯನ್ನು ತಂದು, ದೇವಹೂತಿಯನ್ನು ತಂದು ವಿವಾಹ ಮಾಡುವುದಕ್ಕೆ ಬರ್ತಾರೆ. ನಿನ್ನ ಇಷ್ಟಾರ್ಥ ಪೂರ್ಣವಾಗತ್ತೆ ಅಂತ ದೇವರು ಹೇಳಿದ ಮೇಲೆ ಇನ್ನೇನದರಲ್ಲಿ ಸಂಶಯ? ನಿಶ್ಚಿಂತವಾಗಿದ್ದಾರೆ ಕರ್ದಮ ಪ್ರಜಾಪತಿಗಳು. ಜೊತೆಗೆ ಒಂದು ಮಾತಂತಾರೆ, ಸರ್ವೋತ್ತಮನಾದ ಸ್ವತಂತ್ರನಾದ ಭಗವಂತ, ಮೋಕ್ಷಪ್ರದನಾದ ನೀನು ಎದುರಿಗೆ ಬಂದಾಗ ನಾನು ಹೀಗೆಲ್ಲ ಕೇಳಬಾರದು, ಇಂತಹ ಅಪೇಕ್ಷೆಗಳನ್ನು ಮುಂದಿಡಬಾರದು, ನಿಷ್ಕಾಮವಾದ ತಪಸ್ಸು ಮಾಡಬೇಕು, ನಿಷ್ಕಾಮ ಕರ್ಮಗಳನ್ನು ಮಾಡಬೇಕು. ನಿಜವಾಗಿ ನಾನು ಈ ರೀತಿ ಬೇಡಿದ್ದಕ್ಕೆ ಕ್ಷಮೆ ಇರಲಿ ಅಂತಾರೆ. ಅಲ್ಲಿ ಶ್ರೀಮದಾಚಾರ್ಯರು ನಿರ್ಣಯ ತಿಳಿಸ್ತಾರೆ, ನಿಜ ಸಕಾಮ ಕರ್ಮಗಳನ್ನು ಮಾಡಬಾರದು. ತಪಸ್ಸಿಗೋ, ಪೂಜೆಗೋ, ಪಾರಾಯಣಕ್ಕೋ, ದಾನಕ್ಕೋ, ಧರ್ಮಕ್ಕೋ ವಿಷ್ಣು ಪ್ರೀತಿಯನ್ನು ಬಿಟ್ಟು ಬೇರೆ ಯಾವ ಫಲವನ್ನು ಅಪೇಕ್ಷೆ ಪಡಬಾರದು. ನಾವು ಆ ವಿಷ್ಣು ಪ್ರೀತಿಯಿಂದ ನಮಗೆ ಎಲ್ಲವೂ ಸಿಗತ್ತೆ. ಯಾವುದು ನಮಗೆ ಯೋಗ್ಯ ಹಿತ ಅದನ್ನು ದೇವರು ಕೊಟ್ಟೇ ಕೊಡ್ತಾನೆ. ಆದರೆ ಕರ್ದಮ ಪ್ರಜಾಪತಿಗಳು ಈ ರೀತಿ ಬೇಡಿದ್ದರಲ್ಲಿ ತಪ್ಪಿಲ್ಲ. ಯಾಕೆ ಅಂದರೆ ಅವರಿಗೆ ಆಧಿಕಾರಿಕರು ಅಂತ ಕರೀತಾರೆ. ದೇವರು ಅವರಿಗೊಂದು ಅಧಿಕಾರ ಕೊಟ್ಟಿದ್ದಾನೆ. ಈ ಕಾರ್ಯ ಮಾಡೋದು ನಿಮ್ಮ ಕರ್ತವ್ಯ ಅಂತ ಹೇಳಿದ್ದಾನೆ. ಪ್ರಜಾಭಿವೃದ್ಧಿ ಅವರ ಕರ್ತವ್ಯ. ದೇವರು ಅದನ್ನು ಕರ್ತವ್ಯ ಅಂತ ಅವರಿಗೆ ಆದೇಶ ಮಾಡಿದಾಗ ಅದಕ್ಕಾಗಿ ದೇವರ ಆದೇಶವನ್ನು, ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕಾಗಿ ಏನು ಬೇಕೋ ಅದನ್ನು ಬಯಸುವುದರಲ್ಲಿ ಅನೌಚಿತ್ಯ ಏನಿಲ್ಲ. ಇದೇ ಮಾತನ್ನು ಧ್ರುವರಾಜನ ಸಂದರ್ಭದಲ್ಲಿಯೂ ಶ್ರೀಮದಾಚಾರ್ಯರು ಮುಂದೆ ನಿರ್ಣಯ ಕೊಡುವವರಿದ್ದಾರೆ. ಅವರವರು ಆ ಅಪೇಕ್ಷೆಗಳನ್ನು ಪಟ್ಟಾಗ ತಪ್ಪಲ್ಲ, ಆಧಿಕಾರಿಕರು ಅಂತ ಅವರಿಗೆ ಹೆಸರು. ಇದೆಲ್ಲ ನಮಗೂ ಸಂಬಂಧಪಟ್ಟದ್ದು ಅಂತ ನಾವು ತಿಳಿಯಬಾರದು. ನಮಗೂ ಏನೇನೋ ಅಧಿಕಾರಗಳಿವೆ ಸಮಾಜದಲ್ಲಿ, ನಾವು ಅಧಿಕಾರಿಕರು ಅಂತ. ಈ ಅಧಿಕಾರ ಅಲ್ಲ, ಶಾಸ್ತ್ರೀಯವಾದಂತಹ ಶಾಸ್ತ್ರವಿಹಿತವಾದ ಏನು ಅಧಿಕಾರಗಳಿವೆ, ಭಗವಂತನಿಂದ ವ್ಯವಸ್ಥಿತವಾದ ಅಧಿಕಾರಗಳಿವೆ. ಅಂತಹ ಅಧಿಕಾರದಲ್ಲಿ, ಅಂತಹ ಪದವಿಗಳಲ್ಲಿ ಕುಳಿತ ಜನ ಆ ಅಧಿಕಾರದ ನಿರ್ವಾಹಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಬಯಸಿದಾಗ, ಅದರ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಾಗ ಯಾವುದೇ ತಪ್ಪಿಲ್ಲ. ಹಾಗಾದರೆ ಕರ್ದಮ ಪ್ರಜಾಪತಿಗಳು ಈ ರೀತಿ ಹೇಳುವುದರ ಉದ್ದೇಶ, ಇನ್ನುಳಿದ ಜನ ಇದೇ ಆದರ್ಶ ಅಂತ ತಿಳಿದು ಈ ರೀತಿ ಸಕಾಮ ಕರ್ಮಗಳನ್ನು ಮಾಡುವುದು ಬೇಡ ಅನ್ನುವ ಅಭಿಪ್ರಾಯದಲ್ಲಿ ಹೇಳಿದ್ದೇ ಹೊರತು ಅವರು ಮಾಡಿದ್ದು ತಪ್ಪಲ್ಲ ಎಂಬ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಆಗ ಭಗವಂತ ಇವರ ತಪಸ್ಸಿಗೆ ಪ್ರಸನ್ನನಾಗಿ ಆನಂದ ಬಾಷ್ಪಗಳನ್ನು ಸುರಿಸ್ತಾನೆ. ಅಪತನ್ ಹರ್ಷ ಬಿಂದವಃ ತದ್ವೈ ಬಿಂದು ಸರೋ ನಾಮ. ಯಾವ ಕ್ಷೇತ್ರದಲ್ಲಿ ಪರಮಾತ್ಮ ಆನಂದದಿಂದ ಕೃಪಯಾ ಸಂಪರೀತಸ್ಯ ಇವರ ಮೇಲೆ ಅಷ್ಟು ಕೃಪಾದೃಷ್ಟಿಯಿಂದ ಕಾರುಣ್ಯಪೂರ್ಣನಾಗಿ ಆನಂದ ಬಾಷ್ಪಗಳನ್ನು ಪರಮಾತ್ಮ ಸುರಿಸ್ತಾನಲ್ಲ, ಅದೇ ಒಂದು ಸರೋವರವಾಗತ್ತೆ. ಬಿಂದು ಸರೋವರ, ಪರಮಾತ್ಮನ ಆನಂದ ಬಾಷ್ಪಗಳ ಬಿಂದುಗಳು ಬಿದ್ದು ಆದಂತಹ ಸರೋವರ, ಅದು ಬಿಂದು ಸರೋವರ ಅಂತ ಇವತ್ತಿಗೂ ಸಿದ್ಧಪುರ, ಮಾತ್ರಗಯ ಅಂತ ಹೇಳ್ತಾರೆ. ಅಲ್ಲಿ ಆ ಬಿಂದು ಸರೋವರ ಇವತ್ತಿಗೂ ಇದೆ. ಅದು
ಮೂಲತಃ ಸೃಷ್ಟಿಯಾದದ್ದು ಭಗವಂತನ ಆನಂದ ಬಾಷ್ಪಗಳಿಂದ. ಅಂದರೆ ಜೀವನದಲ್ಲಿ ನಾವು ಮಾಡುವಂತಹ ಕರ್ಮಗಳು ಸಫಲವಾಗುವುದು ಯಾವಾಗ ಅಂದರೆ ದೇವರು ಸಂತುಷ್ಟನಾದರೆ, 4 ಜನ ಸಂತೋಷಪಟ್ಟರೆ, 4 ಜನರ ಮಧ್ಯದಲ್ಲಿ ಬಹಳ ವೈಭವ ಅಂತ ಅನಿಸಿದರೆ, ಆಡಂಬರ ಚೆನ್ನಾಗಿದ್ದರೆ ಆ ಕರ್ಮ ಬಹಳ ದೊಡ್ಡದು ಅಂತ ತಿಳಿಯುವುದಲ್ಲ. ಬಾಹ್ಯ ಆಡಂಬರಗಳಿಂದ ಕರ್ಮ ದೊಡ್ಡದಲ್ಲ, ಜನರ ಮನ್ನಣೆಯಿಂದ ಕರ್ಮ ದೊಡ್ಡದಲ್ಲ. ವಿಷ್ಣು ವೈಷ್ಣವರ ಸಜ್ಜನರ ಜ್ಞಾನಿಗಳ ಮನ್ನಣೆ ಅರ್ಥಾತ್ ಅವರ ಸಂತೋಷ, ಅವರ ತೃಪ್ತಿ, ಅವರ ಪ್ರೀತಿಯಿಂದ ಆ ಕರ್ಮ ಪರಿಪೂರ್ಣ. ಕರ್ದಮ ಪ್ರಜಾಪತಿಗಳ ತಪಸ್ಸು ಪರಿಪೂರ್ಣ ಅಂತನ್ನೋದಕ್ಕೆ ಇನ್ನೇನು ಹೇಳಬೇಕು? ದೇವರ ಒಂದು ಮಂದಹಾಸ ಸಾಕು. ಅವನ ಮನಸ್ಸಿನಲ್ಲಿ ಇವರು ಮಾಡಿದ ಕರ್ಮ ಅತ್ಯಂತ ಯೋಗ್ಯ ಅಂತ ಬಂದರೆ ಸಾಕು. ಅಂಥದ್ದು ಆನಂದ ಬಾಷ್ಪಗಳನ್ನೇ ದೇವರು ಸುರಿಸ್ತಾನೆ ಅಂದರೆ, ಅದೂ ಆನಂದ ಬಾಷ್ಪಗಳಿಂದ ಒಂದು ಸರೋವರದ ನಿರ್ಮಾಣವಾಗಿದೆ ಅಂದರೆ ಅದೆಷ್ಟು ಆನಂದ ಆಗಿರಲಿಕ್ಕಿಲ್ಲ ಭಗವಂತನಿಗೆ. ಅದೆಷ್ಟು ಶುದ್ಧವಾದ ರೀತಿಯಲ್ಲಿ ತಪಸ್ಸನ್ನು ಆಚರಿಸಿರಲಿಕ್ಕಿಲ್ಲ ಕರ್ದಮ ಪ್ರಜಾಪತಿಗಳು ಅಂತ ನಾವು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಮುಂದೆ ಭಗವಂತ ತಾನೇ ಅವತಾರ ಮಾಡುವವನಿದ್ದಾನೆ ಇವರಲ್ಲಿ. ಅಂದಮೇಲೆ ತಾನವತಾರ ಮಾಡುವುದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳುವ ಮಟ್ಟದಲ್ಲಿ ಇವರು ತಪಸ್ಸು ಮಾಡಿದ್ದಾರೆ ಅಂದರೆ ಮತ್ತೆ ದೇವರಿಗೆ ಸಂತೋಷವಾಗದೇ ಇರಲಿಕ್ಕೆ ಹೇಗೆ ಸಾಧ್ಯ? ಆಗದೇ ಇದ್ದರೆ ದೇವರ ಅವತಾರ ಹೇಗೆ ಮಾಡೋದಕ್ಕೆ ಸಾಧ್ಯ? ಹೀಗಾಗಿ ಅಷ್ಟು ಭಗವಂತನಿಗೆ ಇವರ ಮೇಲೆ ಪ್ರಸನ್ನತೆ, ಅನುಗ್ರಹ ಬುದ್ಧಿ ಮೂಡಿ ಬಂದಿದೆ ಎಂಬುದಾಗಿ ನಾವು ತಿಳಿಯಬಹುದು. ಇದನ್ನು ನಮ್ಮ ಜೀವನದಲ್ಲಿ ನಮ್ಮ ಗುರಿಯಾಗಿಟ್ಕೊಳ್ಬೇಕು. ನಮಗೆ ದೇವರು ನೇರವಾಗಿ ಕಾಣಿಸೋದಿಲ್ಲ. ದೇವರನ್ನು ತಿಳಿದ, ಶಾಸ್ತ್ರವನ್ನು ಅರಿತ, ಅನುಷ್ಠಾನ ತತ್ಪರರಾದ, ನಿರ್ಮಲ ಮನಸ್ಸಿನ ಸಾತ್ವಿಕರಾದ ಸಜ್ಜನರು ನಾವು ಮಾಡಿದ್ದನ್ನು ನೋಡಿ ನಸು ನಕ್ಕರೆ ಸಾಕು, ಸಂತೋಷಪಟ್ಟರೆ ಸಾಕು. ಆನಂದ ಬಾಷ್ಪಗಳನ್ನು ಸುರಿಸಿದರಂತೂ ಮುಗದೇ ಹೋಯಿತು, ನಾವು ಮಾಡಿದ್ದು ಸಾರ್ಥಕ ಅಂತ ಭಾವಿಸಬೇಕು. ಹೊರತು ಕೇವಲ ಆಡಂಬರಗಳಿಂದ ನಮ್ಮ ಕರ್ಮ ಇದು ದೊಡ್ಡದು ಅಂತ ನಾವು ಭಾವಿಸಬಾರದು ಅನ್ನುವ ಮಾನದಂಡವನ್ನು ನಮಗೆ ಶ್ರೀಮದ್ಭಾಗವತ ತಿಳಿಸ್ತಾ ಇದೆ. ಆ ರೀತಿ ತಪಸ್ಸು ಮಾಡಿದ್ದಾರೆ. ಶುಕ್ಲನಾಮಕ ಪರಮಾತ್ಮ ಹೇಳಿದ್ದ, ಅದಕ್ಕೆ ತಕ್ಕಂತೆ ಸ್ವಯಂಭುವಮನು ಬ್ರಹ್ಮದೇವರ ಆದೇಶದಂತೆ ತನ್ನ ಮಗಳಾದ ದೇವಹೂತಿಯನ್ನು ಕರೆದುಕೊಂಡು ಬಂದಿದ್ದಾನೆ ಆಶ್ರಮಕ್ಕೆ. ಎಲ್ಲ ಆತಿಥ್ಯವನ್ನು ಮಾಡಿದ್ದಾರೆ ಕರ್ದಮ ಪ್ರಜಾಪತಿಗಳು. ಅರ್ಕ, ವಾಯು, ಇಂದು, ಅಗ್ನಿ, ಯಮಧರ್ಮ ಪ್ರಚೇತಸಾಂ, ಇಷ್ಟೆಲ್ಲ ಜನರ ಸನ್ನಿಧಾನ ಒಬ್ಬ ಚಕ್ರವರ್ತಿಯಲ್ಲಿರುತ್ತೆ, ರಾಜನಲ್ಲಿರುತ್ತದೆ. ಲೋಕಪಾಲಕರು, ದಿಕ್ಪಾಲಕರು ಅಂತೇನಿದ್ದಾರೆ, ನಿಜವಾಗಿ ರಾಜ್ಯವನ್ನು ಆಳುವವರು ಅವರು ದೇವತೆಗಳು, ಆದರೆ ಕಾಣೋದಿಲ್ಲ ಅವರು. ಇಂದ್ರ, ಸೂರ್ಯ, ಅಗ್ನಿ, ಯಮ, ವರುಣ, ವಾಯು, ಶಿವ, ಕುಬೇರ ಇವರೆಲ್ಲ ತಾವು ಆ ರಾಜನೊಳಗಿದ್ದು ಆ ರಾಜನ ಮೂಲಕ ರಾಜ್ಯವನ್ನು ಆಳಿಸ್ತಾರೆ. ಒಳಗಿದ್ದು ತಾವು ಆಳ್ತಾರೆ, ಪ್ರತ್ಯಕ್ಷವಾಗಿ ಅವನು ತೋರ್ತಾನೆ. ಆ ರೀತಿ ಎಲ್ಲ ದೇವತೆಗಳ ಸನ್ನಿಧಾನ ಚಕ್ರವರ್ತಿಯಲ್ಲಿರುತ್ತೆ. ಸ್ವಯಂಭುವ ಮನುವೇ ಬಹಳ ದೊಡ್ಡ ಯೋಗ್ಯತೆಯನ್ನು ಪಡೆದವನು. ಸ್ವಯಂಭುವ ಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯರು ಇವರೆಲ್ಲ ಅಂತಹ ಮಹಾಯೋಗ್ಯತೆಯನ್ನು ಪಡೆದವರು. ಜೊತೆಗೆ ಇವರೆಲ್ಲರ ಸನ್ನಿಧಾನವೂ ಇದೆ. ಬ್ರಹ್ಮದೇವರ ಪುತ್ರ, ನಮ್ಮ ಆಶ್ರಮಕ್ಕೆ ನೀವು ಬಂದಿದ್ದೀರಿ, ನನ್ನ ಅಹೋಭಾಗ್ಯ ಅಂತ ಅತ್ಯಂತ ಗೌರವದಿಂದ ಸ್ವಯಂಭುವ ಮನುವಿಗೆ ಆದರ ಆತಿಥ್ಯವನ್ನು ಮಾಡಿದ್ದಾರೆ ಕರ್ದಮ ಪ್ರಜಾಪತಿಗಳು. ಅವನು ಅಷ್ಟೇ ಪ್ರೀತಿಯಿಂದ ಕರ್ದಮ ಪ್ರಜಾಪತಿಗಳ ಆತಿಥ್ಯವನ್ನು ಸ್ವೀಕಾರ ಮಾಡುವುದಲ್ಲದೆ ಅವರ ತಪಸ್ಸು, ಅವರ ಗುಣಗಳು, ಅವರ ನಿಷ್ಠೆ ಅದನ್ನು ಪ್ರಶಂಸೆ ಮಾಡಿದ್ದಾನೆ. ಅಂದರೆ ಹೇಗೆ ಇರಬೇಕು ಸಮಾಜದಲ್ಲಿ ಅಂತ ತೋರಿಸಿಕೊಡ್ತಾರೆ. ಇದಂ ಬ್ರಾಹ್ಮಂ, ಇದಂ ಕ್ಷಾತ್ರಂ. ಈ ಕಡೆಗೆ ಬ್ರಾಹ್ಮ ತೇಜಸ್ಸು, ಇದು ಕ್ಷಾತ್ರ ತೇಜಸ್ಸು. ಇವನೊಬ್ಬ ರಾಜನಾಗಿ ಬಂದಿದ್ದಾನೆ,
ಇವರೊಬ್ಬ ತಪಸ್ವಿಗಳಾಗಿ ನಿಂತಿದ್ದಾರೆ. ನಾನು ತಪಸ್ವಿ, ನಾನು ನಿಮ್ಮನ್ನು ಮಾತಾಡಿಸೋದಿಲ್ಲ. ನೀನು ಬಂದರೂ ಸರಿ, ಹೋದರೂ ಸರಿ, ಇದ್ದರೂ ಸರಿ, ಬಿಟ್ಟರೂ ಸರಿ. ಹಾಗೆ ತಿರಸ್ಕಾರ ಮಾಡಲಿಲ್ಲ ಕರ್ದಮ ಪ್ರಜಾಪತಿಗಳು. ಪ್ರಾಮಾಣಿಕವಾದ ನಿಷ್ಠೆಯಿಂದ ರಾಜ್ಯವನ್ನು ಆಳುವಂತಹ ಒಬ್ಬ ರಾಜನಲ್ಲಿ, ಚಕ್ರವರ್ತಿಯಲ್ಲಿ ಭಗವಂತನ ಸನ್ನಿಧಾನ, ಅದರಲ್ಲಿಯೂ ಸ್ವಯಂಭುವ ಮನುವಿನಲ್ಲಂತೂ ವಿಶೇಷ ಸನ್ನಿಧಾನ. ಪೃಥ್ವಿಚಕ್ರವರ್ತಿ, ಸ್ವಯಂಭುವ ಮನು, ಅರ್ಜುನ, ಭರತ ಇವರಲ್ಲೆಲ್ಲ ವಿಶೇಷಾವೇಶ ಇದೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಅಂತಹ ವಿಶೇಷ ಭಗವಂತನ ಸನ್ನಿಧಾನ, ದೇವತೆಗಳ ಸನ್ನಿಧಾನ ಇದ್ದಂತಹ ವ್ಯಕ್ತಿ ಮತ್ತು ಪ್ರಾಮಾಣಿಕವಾದಂತಹ ರಾಜ್ಯವನ್ನು ಆಳುವ ವ್ಯಕ್ತಿ. ಅವನ ರಾಜ್ಯದೊಳಗೆ ಸ್ವಯಂಭುವ ಮನು ಹಾಗೂ ಅವನನ್ನು ಅನುಸರಿಸುವ ಅವನ ರಾಜ್ಯದೊಳಗಿನ ಪ್ರಜೆಗಳು ಯಾರೂ ಕೂಡ ವ್ಯರ್ಥ ಕಾಲಹರಣ ಮಾಡ್ತಾ ಇರಲಿಲ್ಲಂತೆ. ಸ್ವಾಂತರ ಯಾಪನಾಹ, ಅವನ ಮನ್ವಂತರದೊಳಗಿನ ಪ್ರತಿಯೊಂದು ಯಾಮಗಳಲ್ಲಿಯೂ ಸತ್ಕಾರ್ಯಗಳು ನಡೆಯಬೇಕು, ಯಜ್ಞಯಾಗಾದಿಗಳು ನಡೆಯಬೇಕು, ಪಾಠ ಪ್ರವಚನಗಳು ನಡೆಯಬೇಕು. ಅಲ್ಲಲ್ಲಿ ಅವರವರು ಮಾಡಬೇಕಾದ ವರ್ಣಾಶ್ರಮ ವಿಹಿತ ಕರ್ಮಗಳನ್ನು ಮಾಡ್ತಾ ಇರಬೇಕು. ವ್ಯರ್ಥವಾಗಿ ಕೆಲವು ಗಂಟೆಗಳನ್ನು ಹಾಗೇ ಕಳೆದರೂ ಸ್ವಯಂಭುವ ಮನುವಿನ ರಾಜ್ಯದಲ್ಲಿ ಇಂತಾಗ್ತಾ ಇರಲಿಲ್ಲಂತೆ. ಅಷ್ಟರ ಮಟ್ಟಿಗೆ ತಾನು ಹಾಗೂ ತನ್ನವರನ್ನು ಸನ್ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವಂತಹ ಮಹಾನುಭಾವ ಸ್ವಯಂಭುವ ಮನು. ಅಂದಮೇಲೆ ಅವನನ್ನು ಯೋಗ್ಯವಾದ ರೀತಿಯಲ್ಲಿ ಆಧರಿಸದೆ, ಗೌರವಿಸದೆ ಹೇಗಿರ್ತಾರೆ ಕರ್ದಮ ಪ್ರಜಾಪತಿಗಳು, ಅಂತಹ ಪ್ರಾಜ್ಞರವರು ಯೋಗ್ಯವಾದ ರೀತಿಯಲ್ಲಿ ಗೌರವಿಸಿದ್ದಾರೆ. ಆ ಸ್ವಯಂಭುವ ಮನುವಿನ ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೆ ಆಗಬೇಕು. ನಿಜವಾಗಿ ವ್ಯರ್ಥ ಕಾಲಹರಣ ಮಾಡದೆ ಕಾಲವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಪ್ರಜ್ಞೆ, ಸದವಕಾಶ ನಮ್ಮೆಲ್ಲರಿಗೂ ಬರಬೇಕು. ಸ್ವಯಂಭುವ ಮನುವಿಗೆ ಆ ರೀತಿ ದೇವರು ಅನುಗ್ರಹ ಮಾಡಿದ. ಅದರೊಳಗಿನ ಲೇಷ ನಮ್ಮ ಮೇಲೆ ಆದರೂ ಸಾಕು, ನಮ್ಮ ಜೀವನದಲ್ಲಿ ಸಮಯ ವ್ಯರ್ಥವಾಗದಂತೆ ಸಾರ್ಥಕ ಮಾಡಿಕೊಳ್ಳುವ ಭಾಗ್ಯ ನಮಗೂ ಸಿಕ್ಕೀತು. ಆದರ ಗೌರವಗಳೆಲ್ಲ ಪರಸ್ಪರ ನಡೆದ ಮೇಲೆ ಸ್ವಯಂಭುವ ಮನು ತಾನ ಬಂದು ಉದ್ದೇಶವನ್ನು ತಿಳಿಸಿದ್ದಾನೆ. ಆಗ ಕರ್ದಮ ಪ್ರಜಾಪತಿಗಳು, ಗಂಡು ಒಂದೇ ಸಲ ಒಪ್ಪಿಕೊಂಡ್ರೆ ಮರ್ಯಾದೆ ಕಡಿಮೆ, ಏನೂ ವಿಚಾರ ಮಾಡಲಿಲ್ಲ. ಏನು ಮರ್ಯಾದೆ, ಇದರ ಮೇಲೆ ಇನ್ನೇನು ಮರ್ಯಾದೆ? ಎಲ್ಲ ಮರ್ಯಾದೆಗಳನ್ನು ಮೀರಿದಂತಹ ನಿರ್ಮರ್ಯಾದವಾದಂತಹ ಗುಣಗಳಿಂದ ಪರಿಪೂರ್ಣನಾದ ಆ ಭಗವಂತ. ಮರ್ಯಾದ ಅಂದರೆ ಸೀಮಾ, ನಿಸ್ಸೀಮವಾದ ನಿರ್ಮರ್ಯಾದವಾದ ಗುಣಗಳಿಂದ ಪರಿಪೂರ್ಣನಾಗಿರುವಂತಹ ಭಗವಂತನ ಆಜ್ಞೆಯಾದ ಮೇಲೆ ಬರ್ತಾನೆ ಸ್ವಯಂಭುವ ಮನು, ಮಗಳನ್ನು ಕೊಡ್ತಾನೆ, ಸ್ವೀಕಾರ ಮಾಡು ಅಂತ ಹೇಳಿ ಹೋದ ಮೇಲೆ ನಾನೇ ನಿನ್ನ ದೊಡ್ಡಸ್ತಿಕೆ ತೋರಿಸೋದು, ಅವಶ್ಯವಾಗಿ ಆಗಲಿ ಅಂತ ಒಂದೇ ಮಾತಿಗೆ ಒಪ್ಪಿಕೊಂಡಿದ್ದಾರೆ ಕರ್ದಮ ಪ್ರಜಾಪತಿಗಳು. ಯಾವುದಕ್ಕೂ ಕಡಿಮೆ ಇಲ್ಲ, ಸದ್ಗುಣಗಳಿವೆ, ಸೌಂದರ್ಯ ಇದೆ. ಇವಳ ಸೌಂದರ್ಯವನ್ನು ಕಂಡು ಆಕಾಶ ಮಾರ್ಗದಲ್ಲಿ ಹೋಗುವ ವಿಶ್ವಾವಸು ಕೆಳಗೆ ಬಿದ್ದನಂತೆ ವಿಮಾನದಿಂದ. ಅಂತಹ ಸೌಂದರ್ಯವತಿಯಾದ ಮಹಾನುಭಾವಳು, ಸದ್ಗುಣಗಳಿವೆ ಎಲ್ಲದರ ಮೇಲೆ ದೇವರು ಶಿಫಾರಸು ಮಾಡಿದ್ದಾನೆ. ಇದರ ಮೇಲೆ ಇನ್ನೇನು ಬೇಕು? ಒಳಗೆ ಹೊರಗೆ ಎಲ್ಲವನ್ನೂ ತಿಳಿದ, ಎಲ್ಲ ಕಡೆಗೂ ಇದ್ದ ಸರ್ವಾಂತರ್ಯಾಮಿಯಾದ ಭಗವಂತ ಈ ವ್ಯಕ್ತಿ ಉತ್ತಮ, ಈ ವಸ್ತು ಶ್ರೇಷ್ಠ ಅಂತ ಹೇಳಿದ ಮೇಲೆ ಇನ್ಯಾವ ಪರೀಕ್ಷೆ ಬೇಕದಕ್ಕೆ? ಬೇಕಿಲ್ಲ. ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡಿದ್ದಾರೆ ಕರ್ದಮ ಪ್ರಜಾಪತಿಗಳು. ಅಂದರೆ ನಾವುಗಳು ಜೀವನದಲ್ಲಿ ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಮಾಡುವುದಕ್ಕೆ ಯಾವ ಸಂಕೋಚವನ್ನು ಮಾಡಬಾರದು, ಅವಿಶ್ವಾಸ ಮಾಡಬಾರದು. ದೇವರು ಹೇಳಿದ ಮೇಲೆ ಅವಿಶ್ವಾಸಕ್ಕೆ ಕಾರಣವಿಲ್ಲ ಅನ್ನೋ ಭಾವನೆ ಕರ್ದಮ ಪ್ರಜಾಪತಿಗಳಿಗೆ ಒಂದು ಹೆಣ್ಣಿನ ಬಗ್ಗೆ ಇದ್ದಂತೆ, ಯಾವುದೇ ಕಾರ್ಯಗಳನ್ನು ಮಾಡುವಾಗಲೂ ಶಾಸ್ತ್ರದಲ್ಲಿ ವಿಹಿತವಾದ ಕಾರ್ಯ, ಪ್ರಮಾಣದಿಂದ ಸಿದ್ಧವಾದದ್ದು ಅಂದರೆ ಇದನ್ನು ಮಾಡಿದರೆ ನಮಗೆ ಒಳ್ಳೆಯದಾಗತ್ತೆ, ಎಂದಿಗೂ ಕೆಟ್ಟದಾಗೋದಿಲ್ಲ ಅನ್ನುವ ನಂಬಿಕೆಯಿಂದ ನಾವು ಮುಂದುವರಿಯಬೇಕು ಅನ್ನುವ ಸಾರ್ವಕಾಲಿಕ ಸಂದೇಶವನ್ನು ಈ ಮೂಲಕವಾಗಿ ಭಾಗವತ ನಮಗೆ ನೀಡುತ್ತಾ ಇದೆ. ಮದುವೆ ಮಾಡಿಕೊಟ್ಟಿದ್ದಾನೆ ಸ್ವಯಂಭುವ ಮನು, ಅಷ್ಟೇ. ಶತರೂಪ, ಸ್ವಯಂಭುವ ಮನು, ದೇವಹೂತಿ, ಈಚೆಗೆ ಕರ್ದಮ ಪ್ರಜಾಪತಿಗಳಿದ್ದಾರೆ. ವಿವಾಹ ನಡೆದು ಹೋಗಿದೆ. ಬ್ರಾಹ್ಮ ವಿವಾಹ ಶ್ರೇಷ್ಠವಾದ ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ವಿವಾಹವನ್ನು ಮಾಡಿಕೊಟ್ಟಿದ್ದಾನೆ. ಚೆನ್ನಾಗಿ ಪತಿಯ ಸೇವೆಯನ್ನು ಮಾಡಿ ಧರ್ಮದಿಂದ ಜೀವನವನ್ನು ನಡೆಸುವಂಥ ಮಗಳಿಗೆ ಹೇಳಬೇಕಾದ ಕಿವಿಮಾತನ್ನು ಹೇಳಿ ಹೊರಟಿದ್ದಾರೆ. ಬೇರೆ ಏನೂ ಹೆಚ್ಚಿಗೆ ಹೇಳಿಲ್ಲ.
ನಿನ್ನ ಸ್ಥಾನ ಮಾನ ರಾಜಕುಮಾರಿ, ಅದಕ್ಕೆ ತಕ್ಕಂತೆ ನೀನು ಗಾಂಭೀರ್ಯದಿಂದ ಇರಬೇಕು, ಹೇಳಿದ್ದೆಲ್ಲ ಕೇಳಬೇಡ, ಅವರು ಒಂದಂದರೆ ನೀನು ಅದಕ್ಕೆ 4 ಉತ್ತರ ಕೊಡು, ಇಂಥ ಎಲ್ಲ ದುರ್ಬೋಧನೆಯನ್ನು ಮಾಡಲಿಲ್ಲ. ಮಾಡಿದರೆ ಅಲ್ಲಿ ಕಪಿಲ ಹುಟ್ಟುತ್ತಾನೇ ಇರಲಿಲ್ಲ, ಭಗವಂತನ ಅವತಾರ ಆಗ್ತಾ ಇರಲಿಲ್ಲ, ದೈತ್ಯ ಯಾರೋ ಹುಟ್ಟುತ್ತಿದ್ದ ಅಷ್ಟೇ, ಅಸುರ. ಹಾಗಾದರೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಧರ್ಮಾರ್ಥ ಕಾಮ ಎಲ್ಲ ವಿಧವಾದ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳ ಸಾಧನೆಯನ್ನು ಯಾವ ರೀತಿ ಪತಿ ಮಾಡ್ತಾನೆ ಅದಕ್ಕೆ ತಕ್ಕಂತೆ ಅದಕ್ಕೆ ಅನುಕೂಲವಾಗಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಜೀವನವನ್ನು ನಡೆಸು, ತಾಳ್ಮೆಯಿಂದ ಇರು. ಆ ಸಹನಶೀಲತೆ, ಆ ತಾಳ್ಮೆ ನಿನಗೆಲ್ಲವನ್ನೂ ಕೊಡುತ್ತೆ. ಇದೇ ಉಪದೇಶವನ್ನು ನಿಮ್ಮ ನಿಮ್ಮ ಮಕ್ಕಳಿಗೆ ನೀವೆಲ್ಲರೂ ಮಾಡಬೇಕು, ಇಬ್ಬರಿಗೂ ಮಾಡಬೇಕು. ಗಂಡು ಮಕ್ಕಳಿಗೂ ಮಾಡಬೇಕು, ಹೆಣ್ಣು ಮಕ್ಕಳಿಗೂ ಮಾಡಬೇಕು. ಗಂಡು ಮಕ್ಕಳಿಗೆ ಎಲ್ಲಿ ಕಳಿಸೋದಿರೋದಿಲ್ಲ, ಆದರೆ ಬಂದವರನ್ನು ಚೆನ್ನಾಗಿ ನೋಡಿಕೊಳ್ಳುವುದಕ್ಕೆ ಗಂಡು ಮಕ್ಕಳಿಗೆ ಉಪದೇಶ. ಯಾವ ಮನೆಗೆ ಹೋಗ್ತೀರೋ ಆ ಮನೆಯಲ್ಲಿದ್ದಂತಹ ಅತ್ತೆ ಮಾವ ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದು ಸದ್ಗುಣಗಳಿಂದ, ನೀತಿಯಿಂದ, ಸದ್ವರ್ತನೆಯಿಂದ ಗೆದ್ದು ಎಲ್ಲರನ್ನೂ ಸಂತೋಷದಿಂದ ಇರುವಂತೆ ಮಾಡಿ ತಾನೂ ಸಂತೋಷವಾಗಿದ್ದು ಮಕ್ಕಳಿಗೂ ಉತ್ತಮವಾದ ಸಂಸ್ಕಾರಗಳನ್ನು ನೀಡಿ ಅವರೂ ಕೂಡ ಧಾರ್ಮಿಕರಾಗಿ ಸಂಯಮದಿಂದ ಜೀವನವನ್ನು ನಡೆಸುವಂತೆ, ಪರೋಪಕಾರಿಗಳಾಗಿ ಜೀವನವನ್ನು ನಡೆಸುವಂತೆ ಅವರನ್ನು ಬೆಳೆಸುವಂತಹ ಒಂದು ಉದಾತ್ತವಾದ ಧ್ಯೇಯವನ್ನು ಇಟ್ಟು ಭವ್ಯವಾದ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ದೊಡ್ಡ ಗುರಿಯನ್ನು ಇಟ್ಟುಕೊಂಡು ಆ ಗುರಿಯನ್ನು ಸಾಧಿಸುವುದಕ್ಕೆ ನಾನು ಮಾಡುವ ಒಂದು ಸೇವೆ ಎನ್ನುವ ಭಾವನೆ ತಂದೆ ತಾಯಿಗಳಿಗೂ ಇರಬೇಕು, ಮಕ್ಕಳಿಗೂ ಇರಬೇಕು. ಆ ಭಾವನೆಯನ್ನು ತುಂಬಿ ಮಕ್ಕಳನ್ನು ಕಳಿಸಬೇಕೇ ಹೊರತು ಸ್ವಾರ್ಥವನ್ನೇ ತುಂಬಿ ಜಗಳ ಆಡುವುದನ್ನೇ ಕಲಿಸಿ ತಲೆ ಕೆಡಿಸಿ ಸಂಸಾರವನ್ನು ಒಡೆದು ಹಾಳು ಮಾಡುವಂತಹ ಇವತ್ತಿನ ದುಷ್ಪ್ರವೃತ್ತಿ ಇದು ಸರಿಯಾದದ್ದಲ್ಲ. ಇದನ್ನು ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ಆಚೆಗೆ ಸ್ವಯಂಭೌಮನು ಹೊರಟಿದ್ದಾನೆ. ಅವನು ರಾಜ. ಈಚೆಗೆ ಮಗಳ ಮದುವೆ ಆಯಿತು ಅಂತ ನಿಶ್ಚಿಂತೆ ಆಯಿತು, ಇನ್ನೇನು ನಂದು ಕೆಲಸ ಅಂತ ಅನ್ನೋ ಹಾಗಿದೆಯಾ? ಅವನು ರಾಜ. ಅವನು ಈಚೆಯಿಂದ ಆಚೆ ಹೋಗಬೇಕು ಅಂದರೆ ಮಧ್ಯದಲ್ಲೆಲ್ಲ ತನ್ನದೇ ರಾಜ್ಯವನ್ನು, ತನ್ನ ರಾಜ್ಯದ ಪ್ರಜೆಗಳನ್ನೇ ನೋಡ್ತಾ ಹೋಗಬೇಕು. ಎಲ್ಲ ಕಡೆಗಿರುವಂತಹ ಪ್ರಜೆಗಳು, ಋಷಿಗಳು, ಮುನಿಗಳು, ಬೇರೆ ಸಾಮಾನ್ಯ ಪ್ರಜೆಗಳು ಅವರವರ ವರ್ಣಾಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡ್ತಾರೋ ಇಲ್ವೋ, ಮಾಡೋದಕ್ಕೆ ಅವರಿಗೇನು ಕಷ್ಟ ಇದೆ, ಆ ಕಷ್ಟಗಳನ್ನು ಹೇಗೆ ಪರಿಹಾರ ಮಾಡಬೇಕು, ಇದೆಲ್ಲವನ್ನು ನೋಡ್ತಾ ಹೋಗಿದ್ದಾನೆ. ವರಾಹ ಅವತಾರವನ್ನು ಕೇಳಿದಿರಿ. ಆ ವರಾಹದೇವರ ಅದ್ಭುತವಾದಂತಹ ರೂಪ. ಜಿತಂ ಜಿತಂ ತೇಜಿತ ಲೋಕಭಾವನ ತ್ರಯೀಂ ತನುಂ ಸ್ವಾಂ ಪರಿಧುನ್ವತೆ ನಮಃ ಯಲ್ಲೋಮಗರ್ತೇಷು ನಿಲಿಲ್ಯುರಬ್ಧಯಃ ತಸ್ಮೈ ನಮಃ ಕಾರಣ ಸೂಕರಾಯತೆ. ನಿನ್ನೆ ತೃತೀಯ ಸ್ಕಂಧದಲ್ಲಿ ವರಾಹ ಅವತಾರ ಕೇಳಿದ್ರಲ್ಲ, ಆ ವರಾಹ ಅವತಾರವನ್ನು ವರ್ಣನೆ ಮಾಡಿದ್ದು ತ್ರಯೀಂ ತನುಂ, ವೇದಮಯವಾದ ಶರೀರ, ವೇದೋಕ್ತವಾದ ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಬೇಕಾದ ಎಲ್ಲ ಸಾಧನಗಳನ್ನು ತನ್ನ ಶರೀರದಿಂದಲೇ ದೇವರು ಸೃಷ್ಟಿ ಮಾಡಿದ್ದಾನೆ. ವರಾಹರೂಪಿಯಾದ ಪರಮಾತ್ಮ. ಸೃಕ್ ಸ್ರುವ ಎಲ್ಲವೂ ಪರಮಾತ್ಮನ ಶರೀರದಿಂದ ಬಂದದ್ದು. ದರ್ಭಗಳು ತನ್ನ ಶರೀರವನ್ನು ಕಂಪನ ಮಾಡಿದರೆ, ಕಾಡು ಹಂದಿಗಳು ಶರೀರವನ್ನು ಕಂಪನ ಮಾಡಿದಾಗ ಅದರ ಮುಳ್ಳುಗಳೆಲ್ಲ ಕೆಳಗೆ ಬೀಳ್ತವಲ್ಲ, ಹಾಗೆ ಆ ಭಗವಂತನ ಮೈಯಿಂದ ಆ ಮುಳ್ಳಿನಂತಿರುವ ರೋಮಗಳು ಒಂದೊಂದು ಕೆಳಗೆ ಬಿದ್ದಾಗ ಅವುಗಳಿಂದಲೇ ಕುಶಗಳ ದರ್ಭಗಳ ನಿರ್ಮಾಣವಾಗಿದೆ ಅಂತ. ಭಗವಂತನ ಅಪ್ರಾಕೃತವಾದ ಚಿನ್ಮಯವಾಗಿರತಕ್ಕಂತಹ ಆ ಒಂದೊಂದು ರೋಮಗಳು ಅವುಗಳು ಎಲ್ಲೆಲ್ಲಿ ಬಿದ್ದವೋ ಅವುಗಳೆಲ್ಲ ಪವಿತ್ರ ಕ್ಷೇತ್ರವಾದವು, ಅಲ್ಲಲ್ಲಿ ದೇವಾಲಯಗಳಾದವು. ದೇವರೇ ಒಂದು ರೂಪದಿಂದ ಭೂಮಿಗೆ ಇಳಿದಂತೆ. ದೇವರ ಕೂದಲು ಅಂದ್ರೇನು? ದೇವರ ಕೂದಲು ಬೇರೆಯಲ್ಲ, ದೇವರು ಬೇರೆಯಲ್ಲ. ಕೃಷ್ಣಾವತಾರ ಏನದು? ಶ್ರೀಕೃಷ್ಣ ಅಂದರೆ ಬೇರೆ ಏನಲ್ಲ, ಮೂಲ ರೂಪಿಯಾದ ಪರಮಾತ್ಮನ ಒಂದು ಕಪ್ಪು ಕೂದಲು, ಅದೇ ಕೃಷ್ಣ. ರುಕ್ಮಿಣೀಪತಿ ಕೃಷ್ಣ ಅಂದರೆ ಬೇರೆ ಯಾರು? ಆ ರೀತಿ ತನ್ನ ಸಚ್ಚಿದಾನಂದಾತ್ಮಕವಾದಂತಹ ಕೇಶಗಳು, ಅವುಗಳನ್ನು ಅಲ್ಲಿ ಪರಮಾತ್ಮ ಕೆಳಗೆ ಪವಿತ್ರ ಮಾಡುವುದಕ್ಕಾಗಿ ಕಳಿಸಿದ. ಆಮೇಲೆ ಅಲ್ಲಿಯೇ ಇರುವಂತಹ ಬೇರೆ ಬೇರೆ ಕಾರಣಗಳನ್ನು ನಿಮಿತ್ತ ಮಾಡಿ, ಉಪಾದಾನ ಮಾಡಿ ಅವುಗಳಿಂದ ದರ್ಭಗಳ ನಿರ್ಮಾಣ ಮಾಡಿದ್ದಾನೆ.
ಅಂತಹ ಕ್ಷೇತ್ರದಲ್ಲಿ ಯಜ್ಞಯಾಗಾದಿಗಳನ್ನು, ಅದೇ ಪ್ರಯಾಗ ಕ್ಷೇತ್ರ, ಅಲ್ಲಿ ಪರಮಾತ್ಮ ವಿಶೇಷವಾಗಿ ಸ್ವಯಂಭೂವನು ಯಜ್ಞಯಾಗಾದಿಗಳನ್ನು ಮಾಡಿದ್ದಾನೆ. ಬ್ರಹ್ಮದೇವರು ಯಜ್ಞ ಮಾಡಿದಂತಹ ಸ್ಥಳ. ಹೀಗೆ ಸ್ವಯಂಭೂವನು ತನ್ನ ರಾಜ್ಯವನ್ನು ಧರ್ಮದಿಂದ ಈಚೆಗೆ ನಡೆಸಿದ್ದಾನೆ. ಈ ಕಡೆಗೆ ಕರ್ದಮ ಪ್ರಜಾಪತಿಗಳು ತಪಸ್ಸು ಮಾಡ್ತಾ ಇದ್ದಾರೆ. 10,000 ವರ್ಷ ತಪಸ್ಸು ಮಾಡಿ ಮದುವೆಯಾದರು. ಇನ್ನು ಮಕ್ಕಳಾಗಬೇಕು ಅಂತ ಮತ್ತೆ ತಪಸ್ಸು ಮಾಡ್ತಾ ಇದ್ದಾರೆ. ಜನ್ಮ ಜನ್ಮಾಂತರಗಳ ಪುಣ್ಯ ಇರುತ್ತೆ ಅಂತ ಚೆನ್ನಾಗಿದೆ, ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ದೈವ ಚೆನ್ನಾಗಿದ್ದರೆ. ಕದಾಚಿತ್ ಪುಣ್ಯ ಇಲ್ಲ ಅಂದರೆ ಎಂಥ ಮಕ್ಕಳು ಹುಟ್ಟುತ್ತಾರೆ ಹೇಳಲಿಕ್ಕಾಗೋದಿಲ್ಲ. ಮದುವೆ ಆಯಿತು, ಹಾಗಾದರೆ ಮಕ್ಕಳಾಗುವುದಕ್ಕೆ ಪ್ರಯತ್ನ ಮಾಡಬೇಕಲ್ವಾ ಅಂತ ಮಾತ್ರ ದೃಷ್ಟಿ ಇರಬಾರದು. ಒಳ್ಳೆಯ ಮಕ್ಕಳಾಗಬೇಕು, ಭಕ್ತರಿರಬೇಕು, ಪರೋಪಕಾರಿಗಳಿರಬೇಕು, ನೀತಿವಂತರಾಗಿರಬೇಕು. ದೀರ್ಘ ಆಯುಷ್ಯ ಆರೋಗ್ಯಗಳಂತೂ ಸರಿ, ಉತ್ತಮವಾದ ಗುಣವಂತರಾದ ಮಕ್ಕಳಾಗಬೇಕು. ತಮ್ಮಂತೆ 4 ಜನ ಗುಣವಂತರಾಗುವಂತೆ ಮಾಡಬೇಕವು, ಅಂತಹ ಮಕ್ಕಳಾಗಬೇಕು. ಅದಕ್ಕೆ ಒಂದು ಮಣಿ ಇದೆ ಅಂತ ಹೇಳ್ತಾರೆ, ಸ್ಪರ್ಶ ಮಣಿ. ಅದರ ಹತ್ತಿರ ಕಬ್ಬಿಣ ಇಟ್ಟರೂ ಕೂಡ ಅದನ್ನು ಅದು ಬಂಗಾರ ಮಾಡುತ್ತಂತೆ. ಕಬ್ಬಿಣವನ್ನು ಬಂಗಾರ ಮಾಡುವಂತಹ ಸಾಮರ್ಥ್ಯ ಇರುವ ಮಣಿಗಳಿವೆ. ಅದರ ಹತ್ತಿರ ಬೈದರೆ ಸಾಕು. ಎಲ್ಲಿದೆ ಅಂತ ನನ್ನ ಹತ್ರ ಕೇಳಲಿಕ್ಕೆ ಬರಬೇಡಿ, ನಮ್ಮ ಹತ್ರ ಇಲ್ಲ ಅದು. ಆದರೆ ಅದು ದೊಡ್ಡ ವೈಶಿಷ್ಟ್ಯವಲ್ಲ ಅಂತಾರೆ. ಆ ಮಣಿ ತಾನು ತನ್ನ ಹತ್ತಿರ ಬಂದ ಕಬ್ಬಿಣವನ್ನು ಬಂಗಾರ ಮಾಡುತ್ತೆ, ತಾಮ್ರವನ್ನು ಬಂಗಾರ ಮಾಡುತ್ತೆ, ಎಲ್ಲ ನಿಜ. ಆದರೆ ತನ್ನ ಹತ್ತಿರ ಬಂದಂತಹ ವಸ್ತುವನ್ನು ತಾನೂ ಇನ್ನೊಂದು ವಸ್ತುವನ್ನು ಬಂಗಾರ ಮಾಡೋವಂಥ ವಸ್ತುವನ್ನು ತಯಾರು ಮಾಡೋದಿಲ್ಲ. ಅದು ಅರ್ಥವಾಯ್ತಾ? ಕಬ್ಬಿಣ ಬಂದರೆ ಅದು ಬಂಗಾರ ಆಗತ್ತೆ ಅಲ್ಲ, ಆ ತನ್ನ ಹತ್ತಿರ ಬಂದ ಕಬ್ಬಿಣವನ್ನು ಹೀಗೆ ತಯಾರು ಮಾಡಬೇಕಲ್ಲ, ಅದು ಆ ಕಬ್ಬಿಣದ ಹತ್ತಿರ ಯಾವುದೇ ಬಂದರೂ ಅದು ಬಂಗಾರ ಆಗಿರಬೇಕು. ಹಾಗೆ ಮಾಡ್ತದೆ, ಅದು ಮಾಡೋದಿಲ್ಲ. ಗುರುಗಳು ಹಾಗೆ ಮಾಡ್ತಾರಂತೆ. ಗುರುಗಳು ತನ್ನ ಹತ್ತಿರ ಬಂದವನನ್ನು ವಿದ್ಯಾವಂತನನ್ನು ಮಾಡೋದಿಲ್ಲ, ಅವನ ಹತ್ತಿರ ಯಾರು ಬಂದರೂ ಅವನು ವಿದ್ಯಾವಂತನಾಗಿರಬೇಕು. ಆ ರೀತಿ ಅವನನ್ನು ತಯಾರು ಮಾಡಿ ಕಳಿಸ್ತಾರೆ. ಸ್ಪರ್ಶಮಣಿಗಿಂತಲೂ ಗುರುಗಳು ಶ್ರೇಷ್ಠ ಅಂತ. ಹಾಗೆ ಮಕ್ಕಳು ಗುಣವಂತರಾಗಬೇಕು ಅಂತ ಮಾತ್ರ ಬಯಸಬೇಡಿ, ಗುಣವಂತರನ್ನಾಗಿ ಮಾಡಬೇಕು. ಸಮಾಜದೊಳಗಿದ್ದ ಜನರನ್ನು ಅಂಥ ಮಕ್ಕಳಾಗಬೇಕು. ಕೆಲವರು ವಿಚಿತ್ರ ಇರ್ತಾರೆ, ನಾನು ಓದಿದ್ದೇನೆ ಸಾಕು, ಉಳಿದವರು ಓದಬಾರದು ಅಂತ ಅಪೇಕ್ಷೆ ಇರ್ತದೆ ಅವರಿಗೆ. ಓದಿಬಿಟ್ರೆ ನನ್ನ ಮಹತ್ವ ಹೋಗ್ತದೆ ಅಂತ. ತನ್ನ ಸುತ್ತಮುತ್ತಲಿದ್ದವರು ಸ್ವಲ್ಪ ದಡ್ರೆ ಇರಬೇಕು ಅಂತ. ನೀವೆಲ್ಲ ಭಾಳ ಓದಬೇಡ್ರಿ, ಭಾಳ ವ್ರತ ನಿಯಮೆಲ್ಲ ಮಾಡಬೇಡ್ರಿ. ಯಾಕೆಂದರೆ ಇವನು ನಾನೊಬ್ಬನೇ ವ್ರತ ಮಾಡುವವನು, ನಾನೇ ಉಪವಾಸ ಮಾಡುವವನು, ನಿಷ್ಠೆ ನನಗಿದೆ. ಸುತ್ತಮುತ್ತಲಿದ್ದವರೆಲ್ಲ ಇವನಿಗೆ ನಮಸ್ಕಾರ ಮಾಡ್ತಿರ್ಬೇಕು. ಏನು ಉಪವಾಸ, ಏನು ವನವಾಸ, ಎಷ್ಟು ಅಧಿಕ ಮಾಸ, ಏನು ದಾನ ಧರ್ಮ, ನಮಗಾಗೋದಿಲ್ಲಪ್ಪ. ಹೌದಪ್ಪ, ನೀವೆಲ್ಲ ಹೀಗೆ ಇರ್ರಿ ಅಂತ ಇವನು ಕೈ ಮಾಡ್ತಾ ಇರಬೇಕು. ಅದರೊಳಗೆ ಆನಂದ ಅನುಭವಿಸ್ತಾನೆ. ಅಲ್ಲ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು ನಿಷ್ಠಾವಂತರು, ವ್ರತ ನಿಯಮ ಉಪವಾಸಾದಿಗಳನ್ನು ಮಾಡುವವರು, ಪಾಠ ಪ್ರವಚನ ಮಾಡುವವರು, ಪರೋಪಕಾರ ಮಾಡುವವರು, ಸಮಾಜ ಸುಧಾರಕರು, ಗುಣವಂತರು ಆಗುವಂತೆ ಮಾಡುವ ವ್ಯಕ್ತಿ ಬೇಕು. ಅಂತಹ ವ್ಯಕ್ತಿಗಳ ನಿರ್ಮಾಣ ಆಗಬೇಕು. ಇದೆಲ್ಲ ಆಗಬೇಕು ಅಂದರೆ ಸುಮ್ಮನೆ ಹೀಗೆ ಎಲ್ಲಿಯೋ ಒಂದು ಗಿಡದ ಕೆಳಗೆ ಕುಳಿತು ಆಲೋಚನೆ ಮಾಡಿದರೆ ಆಗಲಿಕ್ಕೆ ಸಾಧ್ಯವೇ? ಅದಕ್ಕೆ ಪುಣ್ಯ ಬೇಕು, ತಪಸ್ಸು ಬೇಕು. ಆ ನಿಟ್ಟಿನಲ್ಲಿ ತಪಸ್ಸನ್ನು ಮಾಡುವಂತಹ, ಪುಣ್ಯವನ್ನು ಸಂಪಾದನೆ ಮಾಡುವ ಸಾಧನೆ ಮಾಡಿ ಹರಿವಾಯುಗುರುಗಳ ಅನುಗ್ರಹವನ್ನು ಪಡೆದು ಮಕ್ಕಳನ್ನು ಪಡೆಯುವಂತಹ ಆಲೋಚನೆ ಯುವಕ ಯುವತಿಯರಲ್ಲಿರಲಿ, ನೂತನ ದಂಪತಿಗಳಲ್ಲಿರಲಿ. ಅದು ಬಿಟ್ಟು ಏನೋ ಸುಮ್ಮನೆ ಮಕ್ಕಳಾದರೆ ಸಾಕು ಅನ್ನುವ ಆಲೋಚನೆ ಬೇಡ. ಹಿರಿಯರು ಆ ರೀತಿಯಾಗಿ ಮಕ್ಕಳಲ್ಲಿ ಇವತ್ತಿನ ಪ್ರಾಕ್ಟಿಕಲ್ ಆಗಿ ಕರ್ದಮ ಪ್ರಜಾಪತಿಗಳಂತೆ ತಪಸ್ಸು ಮಾಡುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಅದು ಆಗದ ಮಾತು. ಆದರೆ ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಎಷ್ಟು ಸಾಧ್ಯವೋ ಅಷ್ಟು ಗುರುಗಳ ಸೇವೆ, ವಾಯುದೇವರ ಸೇವೆ, ಪರಮಾತ್ಮನ ಸೇವೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಲ್ಲಿರುವಂತಹ ಗುರುಗಳ, ವಾಯುದೇವರ, ಪರಮಾತ್ಮನ ಸೇವೆಯನ್ನು ಮಾಡಿ ಮನೆಯಲ್ಲಿ ನಿತ್ಯದಲ್ಲಿ ಪಾರಾಯಣ, ಜಪ ಇವುಗಳನ್ನೆಲ್ಲ ಮಾಡ್ತಾ ವಿಶೇಷವಾಗಿ ದೇವರ ಅನುಗ್ರಹವನ್ನು ಪಡೆದು ಅಂತಹ ಉತ್ತಮವಾದ ಸಂತಾನವನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವ ಸಂದೇಶವನ್ನು
ಕರ್ದಮ ಪ್ರಜಾಪತಿಗಳು ತಿಳಿಸ್ತಾರೆ, ತಪಸ್ಸು ಮಾಡ್ತಾ ಕುಳಿತಿದ್ದಾರೆ. ಮದುವೆಯಾದದ್ದು ಯಾಕೆ? ಒಂದು ದಿನ ನನ್ನನ್ನು ಮಾತಾಡಿಸಲಿಲ್ಲ, ಹೇಗಿದ್ದಿ ಅಂತ ಕೇಳಲಿಲ್ಲ, ಏನು ಊಟ ಮಾಡಿದಿ ಅಂತ ಕೇಳಲಿಲ್ಲ, ಎಲ್ಲಿ ಮಲಗುತ್ತಿ ಅಂತ ಕೇಳಲಿಲ್ಲ. ತಂದೆ ತಾಯಿ ನನ್ನನ್ನು ಇಲ್ಲಿ ಬಿಟ್ಟು ಹೋದರು, ಮದುವೆ ಮಾಡಿಕೊಟ್ಟು ಹೋದರು. ನನ್ನನ್ನು ಹೀಗೇ ಬಿಟ್ಟುಬಿಟ್ಟಿದ್ದೀರಲ್ಲ ನೀವು ತಪಸ್ಸು ಮಾಡ್ತಾ ಇದ್ದೀರಿ, ನಾನು ಸೇವೆ ಮಾಡ್ತಾ ಇದ್ದೇನೆ, ಸೇವೆಯನ್ನು ಸ್ವೀಕಾರ ಮಾಡ್ತೀರಿ, ಆದರೆ ನನಗೆ ಯಾವುದೇ ವಿಧವಾದಂತಹ ಸೌಖ್ಯ ಇಲ್ಲ ಅಂತ ಒಂದು ಮಾತನ್ನಾಡಲಿಲ್ಲ ದೇವಹೂತಿ. ಅದೇ ಆ ದೇವಹೂತಿಯ ತಾಳ್ಮೆಯ ಒಂದು ಪರಾಕಾಷ್ಠೆ ಅನ್ನೋದಕ್ಕೆ ಮುಂದೆ ಅಂತಹ ಮಹಾ ಸೌಭಾಗ್ಯವನ್ನು ಪಡೆದಿದ್ದಾಳೆ. ಅಷ್ಟು ತಾಳ್ಮೆಯಿಂದ ಇದ್ದಾಳೆ. ಒಂದು ದಿನ ಅವರಿಗೆ ಇವಳನ್ನು ನೋಡಿ, ಏನು ನಿನ್ನ ಅಪೇಕ್ಷೆ? ಇಷ್ಟು ಪರಿಪರಿಯಾಗಿ ಸೇವೆ ಮಾಡ್ತೀಯಲ್ಲ, ಅಪೇಕ್ಷೆ ಏನು ಅಂತ. ಇನ್ನೇನು ಅಪೇಕ್ಷೆ ಇರುತ್ತೆ ಮದುವೆಯಾಗಿ ಬಂದಂತಹ ಹೆಂಡತಿಗೆ? ನೀವೇ ತಿಳಿಯಬೇಕು, ಉತ್ತಮವಾದ ಸಂತಾನ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾಳೆ. ಅವಳ ಅಪೇಕ್ಷೆಗೆ ತಕ್ಕಂತೆ ತಮ್ಮ ತಪಸ್ಸಿನ ಸಮರ್ಪಣೆಯನ್ನು ಮಾಡಿ ಭಗವಂತನಿಗೆ ತಮ್ಮ ತಪಸ್ಸಾಮರ್ಥ್ಯದಿಂದಲೇ ಒಂದು ವಿಮಾನವನ್ನು ನಿರ್ಮಾಣ ಮಾಡಿದ್ದಾರೆ ಕರ್ದಮ ಪ್ರಜಾಪತಿಗಳು. ಶ್ರೇಷ್ಠವಾದಂತಹ 9 ಅಂತಸ್ತಿನ ವಿಮಾನ. 9 ಅಂತಸ್ತಿನ ವಿಮಾನದೊಳಗೆ ಏನು ಮಾಡಬೇಕು? ಇಬ್ಬರೇ ಇದ್ದು ತಾವು 9 ರೂಪಗಳನ್ನು ತೆಗೆದುಕೊಂಡಿದ್ದಾರೆ. 9 ಅಂತಸ್ತಿನ ವಿಮಾನ, ತಾವೂ 9 ರೂಪಗಳನ್ನು ತೆಗೆದುಕೊಂಡಿದ್ದಾರೆ. ಅವಳಿಗೂ 9 ರೂಪಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೇಳಿದ್ದಾರೆ. ಒಂದೊಂದು ಅಂತಸ್ತಿನೊಳಗೂ ತಾವಿದ್ದಾರೆ 9 ರೂಪಗಳಿಂದ. ಇವಳಿಗೆ ಇಷ್ಟು ದಿನದ ತಪಸ್ಸನ್ನು ಇವರ ಜೊತೆಗೆ ಅವಳೂ ಮಾಡ್ತಾ ಇದ್ದಾಳೆ. ಯಾವುದೇ ವಿಧವಾದಂತಹ ದೈಹಿಕವಾದ ಪ್ರಸಾಧನಗಳ ಏನೂ ಇಲ್ಲ. ಹೀಗಾಗಿ ಕೂದಲುಗಳೆಲ್ಲ ಜಡಗಟ್ಟಿ ಹೋಗಿದೆ, ಯಾವುದೇ ಸೌಂದರ್ಯ ಇಲ್ಲ, ದೇಹ ಕೃಶವಾಗಿದೆ, ಎಲುಬು ಮಾತ್ರ ಉಳಿದಿದೆ. ಅಂತಹ ಅರಣ್ಯದಲ್ಲಿ ಗಡ್ಡೆ ಗೆಣಸು ತಿಂದು ಯಾವ ಸುಖವನ್ನು ತಾನೇ ಅನುಭವಿಸಲಿಕ್ಕೆ ಸಾಧ್ಯ? ಯಾವ ಪುಷ್ಟಿ ಇಲ್ಲ ದೇಹಕ್ಕೆ. ಅದೇ ಬಿಂದು ಸರೋವರದಲ್ಲಿ ಸ್ನಾನ ಮಾಡು ಅಂತ ಹೇಳಿದರು. ಸ್ನಾನ ಅಂದರೆ ಭಗವಂತನ ಪ್ರಸಾದ ಎಷ್ಟು ಮುಖ್ಯ ಅನ್ನೋದರ ಸೂಚನೆ ಇಲ್ಲಿ ಹೇಳಿದ್ದು. ಬಿಂದು ಸರೋವರದಲ್ಲಿ ಸ್ನಾನ ಮಾಡು ಅಂತ ಅಂದರೆ ದೇವರ ಪ್ರಸನ್ನತೆಯಿಂದ ಬಿದ್ದಂತಹ ಆನಂದ ಬಾಷ್ಪಗಳವು, ಅಂದರೆ ದೇವರ ಅನುಗ್ರಹ ನಿನ್ನ ಮೇಲಾಗಿದೆ ಎನ್ನುವುದರ ಸಂಕೇತ ಅದು. ಆ ಬಿಂದು ಸರೋವರದಲ್ಲಿ ಸ್ನಾನ ಮಾಡಿ ಏಳುವಾಗ 1000 ಜನ ವಿದ್ಯಾಧರೆಯರು, ಕನ್ಯಕೆಯರು ಇವರ ಜೊತೆಗೆ ಎದ್ದಿದ್ದಾರೆ. 1000 ಜನ. ಎದಕ್ಕೆ? ಇವಳ ಸೇವೆಗೆ. ಓಂ ಪುರುಷಾರ್ಥೋತ ಶಬ್ದಾದಿತಿ ಬಾದರಾಯಣ ಓಂ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸದೇವರು ಹೇಳ್ತಾರೆ, ಅಪರೋಕ್ಷ ಜ್ಞಾನ ಭಗವಂತನ ಸಾಕ್ಷಾತ್ಕಾರವಾದ ಮೇಲೆ ಆ ಸಾಕ್ಷಾತ್ಕಾರ ಮೋಕ್ಷವನ್ನೇ ಕೊಡುತ್ತೆ. ಮುಖ್ಯವಾಗಿ ನಮಗೆ ಕೊಡೋ ಫಲ ಮೋಕ್ಷ. ಆದರೆ ಮೋಕ್ಷ ಒಂದನ್ನೇ ಕೊಡುತ್ತೆ ಅಂತ ತಿಳಿಯಬೇಡಿ. ಮೋಕ್ಷ ಅಲ್ಲದೆ ಇನ್ನಿತರ ಪುರುಷಾರ್ಥಗಳನ್ನೂ ಕೊಡುವುದ ಸಾಮರ್ಥ್ಯ ಅಪರೋಕ್ಷ ಜ್ಞಾನಕ್ಕೆ ಇದೆ. ದೇವರ ಸಾಕ್ಷಾತ್ಕಾರ ಅಂದರೆ ಅದು ಸಣ್ಣದಲ್ಲ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಇನ್ನಿತರ ಸಣ್ಣ ಪುಟ್ಟ ಕರ್ಮಗಳನ್ನು ಮಾಡಿ ನಾವು ಅಷ್ಟಷ್ಟು ಫಲಗಳನ್ನು ಪಡೆಯೋದು ಅಂದರೆ ಹೇಗೆ ಅಂದರೆ ಬಾವಿಯಲ್ಲಿ ನೀರು ಸೇದಿ ನೀರು ಪಡೆದಂತೆ ಅಲ್ಪ ಸ್ವಲ್ಪ ಫಲ ಮಾತ್ರ ಇರುತ್ತೆ. ಅಪರೋಕ್ಷ ಜ್ಞಾನದಿಂದ ಸಿಗುವಂತಹ ಫಲ ಎಷ್ಟು ದೊಡ್ಡದು ಅಂದರೆ ಬಾವಿಯಲ್ಲಿ ಸಮುದ್ರವೂ ಏನು ಸಣ್ಣ ಸಮುದ್ರ ಅಲ್ಲ, ಪ್ರಳಯೋದಕ. ಪ್ರಳಯ ಕಾಲದೊಳಗೆ 14 ಲೋಕಗಳು ತುಂಬುವಷ್ಟು ಏನು ನೀರು ಬರುತ್ತಲ್ಲ, ಆ ನೀರಲ್ಲಿ ಒಂದು ಪುಟ್ಟ ಬಾವಿಯಲ್ಲಿ ಅಷ್ಟಂತರ ಇದೆ ಅಪರೋಕ್ಷ ಜ್ಞಾನಕ್ಕೂ ಕರ್ಮಗಳಿಗೂ. ಕರ್ಮದಿಂದ ಬರುವಂತಹ ಫಲ ಅಷ್ಟು ಸ್ವಲ್ಪ, ಜ್ಞಾನದಿಂದ ಬರುವಂತಹ ಫಲ ಅಂತಹ ದೊಡ್ಡದು. ಅಂತಹ ಮಹಾಫಲ ಜ್ಞಾನಕ್ಕೆ ಇದೆ ಅನ್ನೋದನ್ನೇ ತೋರಿಸಬೇಕಾಗಿದೆ. ಪುಂಸಾಂ ಉದ್ದಾಮಚೇತಸಾಂ ಕಿಂ ಸುದುಷ್ಕರಂ ಅಂತಾರೆ. ಏನು ಅಸಾಧ್ಯ ಭಗವಂತನಲ್ಲಿ ಮನಸ್ಸಿಟ್ಟವರಿಗೆ, ಪರಮಾತ್ಮನ ಅನುಗ್ರಹ ಪಡೆದವರಿಗೆ ಯಾವುದೂ ಅಸಾಧ್ಯ ಅಲ್ಲ ಅನ್ನುವುದನ್ನು ತೋರಿಸುವುದಕ್ಕೆ
ತಮ್ಮ ಜೀವನವನ್ನೇ ಒಂದು ನಿದರ್ಶನವಾಗಿಟ್ಟಂತೆ ಇದೆ ಕರ್ದಮ ಪ್ರಜಾಪತಿಗಳು. ತಾಳ್ಮೆ, ಸಹನಶೀಲತೆ, ತ್ಯಾಗ, ಪತಿಯ ಸೇವೆ, ಮಾಡಬೇಕಾದ ಗೃಹಕೃತ್ಯಗಳನ್ನು ಮಾಡ್ತಾ ತನ್ನ ಕರ್ತವ್ಯವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದಂತಹ ಸಾಧ್ವಿ ಶಿರೋಮಣಿಗೆ ಆಗುವ ಲಾಭ ಏನು, ತಪಸ್ಸು ಮಾಡಿದ ಜ್ಞಾನಿಗಳಿಗೆ ಸಿಗುವಂತಹ ಲಾಭ ಏನು, ಎರಡಕ್ಕೂ ಇದು ಉದಾಹರಣೆ. ಅಂತಹ ಶ್ರೇಷ್ಠವಾದ ವಿಮಾನ ನಿರ್ಮಾಣ ಆಗಿದೆ. ಸಾವಿರಾರು ಜನ ದಾಸಿಯರು ಬಂದಿದ್ದಾರೆ. ಇವಳಿಗೆಲ್ಲ ಉಪಚಾರ ಮಾಡಿದ್ದಾರೆ. ಉತ್ತಮವಾದ ರೀತಿಯಲ್ಲಿ ಅಭ್ಯಂಗ ಮಾಡಿಸಿ ಚೆನ್ನಾಗಿ ಸಕಲಾಭರಣ ಭೂಷಿತಳನ್ನಾಗಿ ಮಾಡಿ ಸಿದ್ಧ ಮಾಡಿದ್ದಾರೆ. ಅಲ್ಲಿ ವಿಮಾನದಲ್ಲಿ ಎಲ್ಲ ತರಹದ ಭೋಗ ಸಾಧನಗಳಿವೆ, ಮಂಚಗಳಿವೆ, ನಾನಾ ವಿಧವಾದಂತಹ ಕೃತ್ರಿಮವಾದ ಪಕ್ಷಿಗಳಿವೆ, ಮುತ್ತು, ರತ್ನ, ವಜ್ರ, ವೈಡೂರ್ಯ, ಯಾವುದಕ್ಕೂ ಕೊರತೆ ಇಲ್ಲ. 100 ವರ್ಷಗಳವರೆಗೆ ಸತತವಾಗಿ ಕಾಮಗಾಮಿಯಾದ ವಿಮಾನ, ಯಾರೂ ಪೈಲಟ್ ಇಲ್ಲ ಅದರೊಳಗೆ. ಈ ವಿಮಾನ ಇಂಥಲ್ಲಿ ಹೋಗಬೇಕು ಅಂತ ಒಳಗೆ ಕುಳಿತವರು ಸಂಕಲ್ಪ ಮಾಡಿದರೆ ಸಾಕು, ಅಲ್ಲಿ ಹೋಗುತ್ತೆ ಆ ವಿಮಾನ. ಕುಳಿತು ಜೋರಾಗಿ ಟೈಪ್ ಮಾಡಬೇಕಾಗಿತ್ತು ಒಂದು ಕಾಲಕ್ಕೆ. ಆಮೇಲೆ ಸ್ವಲ್ಪ ನಿಧಾನವಾಗಿ ಮುಟ್ಟಿದರೆ ಸಾಕು, ಬರೋ ಹಾಗೆ ಬಂತು. ಈಗೇನಿಲ್ಲ, ಮೇಲೆ ಹೀಗೆ ಕೈ ಆಡಿಸಿದರೂ ಕೆಲಸ ಆಗುತ್ತೆ. ಅಷ್ಟು ಕಂಪ್ಯೂಟರು ಅಡ್ವಾನ್ಸ್ಡ್ ಆಗಿ ಬಂದಿದೆ. ಇದು ಇನ್ನೂ ಅಡ್ವಾನ್ಸ್ಡ್ ಆದದ್ದು. ಇದು ಒತ್ತೋದು ಅಲ್ಲ, ಕೈ ಆಡಿಸೋದು ಅಲ್ಲ, ಕಣ್ಣಾಡಿಸೋದು ಅಲ್ಲ, ಏನಲ್ಲ, ತಮ್ಮ ಕೆಲಸ ತಾವು ಮಾಡ್ತಾ ಸಾಕು. ಈ ವನ, ಇನ್ನೊಂದು ಉದ್ಯಾನವನಕ್ಕೆ ಹೋಗೋಣ, ನಂದನವನಕ್ಕೆ ಹೋಗೋಣ, ಆ ವನಕ್ಕೆ ಹೋಗೋಣ ಅಂತ ಮನಸ್ಸಿನಲ್ಲಿ ಅಪೇಕ್ಷೆ ಮಾಡಿದರೆ ಸಾಕು, ಆ ವಿಮಾನ ಅಲ್ಲಿ ಹೋಗಿ ನಿಲ್ತಾ ಇತ್ತು. ಅಷ್ಟು ಅಡ್ವಾನ್ಸ್ಡ್ ಆದಂತಹ, ಇಷ್ಟು ಅಡ್ವಾನ್ಸ್ಡ್ ಆದ ಸೈನ್ಸಿನ ಯುಗದೊಳಗಿದ್ದೂ ಕೂಡ ಅಷ್ಟು ಪ್ರಾಚೀನ ಕಾಲದ ಆ ವಿಮಾನದ ನಿರ್ಮಾಣ ಹೇಗಾಗಿತ್ತು ಅಂತ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಆ ವಿಮಾನವನ್ನು ನಿರ್ಮಾಣ ಮಾಡಿದ್ದಾರೆ ಕರ್ದಮ ಪ್ರಜಾಪತಿಗಳು. ಕೇವಲ ಸಡಗರದಲ್ಲಿಪ್ಪುದೇ ಶ್ರೀಶನಾಜ್ಞೆ, ಪರಮಾತ್ಮನ ಆಜ್ಞೆ ಎಂಬುದಾಗಿ ತಿಳಿದು ಇಂತಹ ಭೋಗವನ್ನು ಮಾಡಿದ್ದೇ ಹೊರತು ಭೋಗಾಸಕ್ತಿಯಿಂದಲ್ಲ. ಅದನ್ನು ತಿಳಿಯಿರಿ. ಕರ್ದಮ, ದಮಂ ಕರೋತಿ, ಕರ್ದಮಃ. ದಮ ಅಂದರೆ ದಮ ಇಂದ್ರಿಯ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡುವಂಥವರವರು. ಇಂದ್ರಿಯ ನಿಗ್ರಹವನ್ನು ಮಾಡುವುದೇ ಅವರ ಜೀವನದ ಧ್ಯೇಯ, ಗುರಿ, ಅದೇ ಅವರ ಹೆಸರು. ಆದರೆ ಗೃಹಸ್ಥಾಶ್ರಮವನ್ನು ಪರಿಪಾಲನೆ ಮಾಡ್ತಾ ಪ್ರಜಾಭಿವೃದ್ಧಿಯನ್ನು ಮಾಡಬೇಕು ಅನ್ನುವ ಬ್ರಹ್ಮದೇವರ ಭಗವಂತನ ಆದೇಶ, ಅದನ್ನು ಪರಿಪಾಲನೆ ಮಾಡಬೇಕು ಅನ್ನುವ ಒಂದೇ ಉದ್ದೇಶಕ್ಕಾಗಿ 100 ವರ್ಷಗಳ ಕಾಲ ಸತತವಾಗಿ ವಿಹಾರ ಮಾಡಿದ್ದಾರೆ. 9 ರೂಪಗಳಿಂದ 9 ಜನ ಕನ್ಯೆಯರಿಗೆ ಜನ್ಮವನ್ನು ಕೊಟ್ಟಿದ್ದಾರೆ. ಇವತ್ತು ನವಮಿ ತಿಥಿ. 9 ರೂಪಗಳಲ್ಲಿಯೂ ಕನ್ಯೆ ಹುಟ್ಟಿದ್ದಾರೆ. 9 ಜನ ಕನ್ಯಕೆಯರು. ವೈರಾಗ್ಯ ಬಂದಿದೆ, ಇನ್ನು ನನ್ನ ತಪಸ್ಸನ್ನು ಮುಂದುವರಿಸಬೇಕು. ಈ ಕನ್ಯೆಯರನ್ನು ಯೋಗ್ಯ ವರರಿಗೆ ಕೊಟ್ಟು, ನೀವು ಮದುವೆ ಮಾಡದ ಹೊರತು ನೀವು ತಪಸ್ಸಿಗೆ ಹೋಗಬೇಡಿ, ನಾನೊಬ್ಬಳೇ ಏನು ಮಾಡಬೇಕು ಅಂದ್ಲು ದೇವಹೂತಿ. ಉತ್ತಮರಾದಂತಹ ಬ್ರಹ್ಮಪುತ್ರರು ವಸಿಷ್ಠ, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ಅಥರ್ವ ಇವರೆಲ್ಲರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ತನ್ನ 9 ಜನ ಮಕ್ಕಳನ್ನು. ಅವರೊಬ್ಬೊಬ್ಬರೂ ಮಹಾಜ್ಞಾನಿಗಳು. ಅವರ ಸಂತತಿ, ಅವರ ಗೋತ್ರಗಳೇ ಇವತ್ತಿಗೂ ನಡೆದು ಬಂದಿವೆ. ಅವರ ಸಂತತಿ ಮುಂದೆ ಇಡೀ ಜಗತ್ತಿನ ತುಂಬೆಲ್ಲ ಹರಡಿದೆ. ಆದರೂ ಎದುರು ಒಂದು ಶಬ್ದವನ್ನು ಮಾತಾಡಿಲ್ಲ. ಏನೋ ಹೊಸದಾಗಿ ಮದುವೆಯಾಗಿ, ಇವತ್ತಿನ ಕಾಲಕ್ಕೆ ಹೊಸದಾಗಿ ಮದುವೆಯಾಗಿ ಬಂದರೂ ಸರಿ, ಯಾವಾಗ ಬಂದರೂ ಸರಿ, ಏನು ಸಂಕೋಚ, ನಾಚಿಕೆ. ಇತ್ತೀಚೆಗೆ ಪ್ರಿಂಟ್ ಆದಂತಹ ಡಿಕ್ಷನರಿ ಒಳಗೆ ಆ ಶಬ್ದಗಳಿಲ್ಲ. ಯಾರಲ್ಲಿಯೂ ಇಲ್ಲ ಅಂದಮೇಲೆ ಯಾಕೆ ಅವರು ಪಾಪ ಪ್ರಿಂಟ್ ಮಾಡಬೇಕು? ಆದರೆ ಅವತ್ತಿನ ಕಾಲದೊಳಗೆ ಹೊಸದಾಗಿ ಮದುವೆಯಾಗಿ ಬಂದರೆ ನಾಚಿಕೆ ಅಂತ. ಇದು ಹೊಸದಾಗಿ ಮದುವೆಯಾಗಿ ಬಂದದ್ದಲ್ಲ, ಇದು 100 ವರ್ಷಗಳಾಗಿ ಹೋಯಿತು. ಒಡನಾಟದಲ್ಲಿ 9 ಜನ ಮಕ್ಕಳಾದರೂ ಇನ್ನೂ ಅವಳಿಗೆ ನಾಚಿಕೆ. ಗಂಡನ ಎದುರಿಗೆ
ತಲೆ ಎತ್ತಿ ಧೈರ್ಯದಿಂದ ಮಾತನಾಡ್ತಾ ಇಲ್ಲ. ಎದುರಿಗೆ ಕಾಲು ಕೆದರ್ತಾ ನಿಂತಿದ್ದಾಳೆ, ನೆಲವನ್ನು ಕೆದರ್ತಾ. ಅಧೋಮುಖಿ. ಏನು ನಿನ್ನ ಮನಸ್ಸಿನಲ್ಲಿರುವ ಅಪೇಕ್ಷೆ? ಯಾಕೆ ಸಂಕೋಚ? ಕೇಳು ಅಂದರೆ, ಎಲ್ಲ ಆಯಿತು, ನೀವು ಹೊರಟು ಹೋದ ಮೇಲೆ ನನಗೆ ಮುಂದೆ ಗತಿ ಏನು? ಯಾರು ಉಪದೇಶ ಮಾಡುವವರು? ನನಗೆ ವೈರಾಗ್ಯ ಬಂದಿದೆ, ತತ್ವಜ್ಞಾನವನ್ನು ಉಪದೇಶ ಮಾಡುವಂತಹ ವ್ಯವಸ್ಥೆ ಆಗಬೇಕು, ಶ್ರೇಷ್ಠನಾದಂತಹ ಸತ್ಪುತ್ರ ಬೇಕು, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿ ಅನುಗ್ರಹ ಮಾಡಿದ್ದಾರೆ. ಮತ್ತೆ ಅವರು ತನ್ನ ಮಡದಿಯಾದಂತಹ ದೇವಹೂತಿಗೆ ವಿಶೇಷವಾಗಿ ಉತ್ತಮ ಸಂತಾನ ಆಗುವುದಕ್ಕೆ ಕೃಪೆ ಮಾಡಿದ ಮೇಲೆ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಅವನಿಂದಲೇ ನಿನ್ನ ಉದ್ಧಾರ, ನಾನು ಮಗ ಆಗುವವರೆಗೆ ಇಲ್ಲಿರ್ತೇನೆ, ಪರಮಾತ್ಮ ಅವತಾರ ಮಾಡಿದ ನಂತರ ನಾನು ತಪಸ್ಸಿಗೆ ಹೊರಡ್ತೇನೆ ಅಂತ. ಗರ್ಭದಲ್ಲಿ ಭಗವಂತ ಇದ್ದಾನೆ, ಗರ್ಭವಾಸದ ದುಃಖ ಇಲ್ಲ, ಶುಕ್ಲ ಶೋಣಿತ ಸಂಬಂಧ ಭಗವಂತನಿಗೆ ಇಲ್ಲ, ಸಚ್ಚಿದಾನಂದಾತ್ಮಕವಾದ ಶರೀರ, ಸರ್ವತ್ರ ವ್ಯಾಪ್ತನಾದಂತಹ ಭಗವಂತ ತನ್ನ ಸಂಕಲ್ಪದಂತೆ ವಿಶೇಷವಾಗಿ ಅವಳ ಗರ್ಭದಲ್ಲಿ ಸನ್ನಿಹಿತನಾದದ್ದಷ್ಟೇ. ಒಂದು ಮನೆಯಲ್ಲಿ ಒಬ್ಬ ಒಳಗೆ ಹೋಗಿ ಹೊರಗೆ ಬಂದರೆ ಹೇಗೋ ನಿರ್ಲಿಪ್ತನಾಗಿ, ಹಾಗೆ ಎಲ್ಲ ಕಡೆಗೆ ದೇವರಿದ್ದೇ ಇದ್ದಾನೆ. ಒಂದು ವಿಶೇಷ ರೂಪದಿಂದ ಅವಳ ಉದರದಲ್ಲಿ, ತಂದೆಯಿಂದ ಅವಳ ಉದರದಲ್ಲಿ ಪ್ರವೇಶ ಮಾಡಿದ್ದಷ್ಟೇ. ಅವನಿಗೆ ಪಾಂಚಭೌತಿಕವಾದಂತಹ ಶರೀರ ಇಲ್ಲ, ಶುಕ್ಲಶೋಣಿತ ಸಂಬಂಧ ಇಲ್ಲ, ಸಚ್ಚಿದಾನಂದಾತ್ಮಕನಾದ ಭಗವಂತ. ಬ್ರಹ್ಮಾದಿ ದೇವತೆಗಳು ಅವನ ಸ್ತೋತ್ರವನ್ನು ಮಾಡಿದ್ದಾರೆ. ಪರಮಾತ್ಮ ಅವತಾರ ಮಾಡಿದ್ದಾನೆ. ಕಪಿಲ ಅಂತ ನಾಮಕರಣ ಮಾಡಿದ್ದಾರೆ. ಸುಖಾದ ಅನಂತಾತ್ ಪಾಲನಾತ್ ಲಾಯನಾಚ. ಕಪಿಲ ಅನಂತ ಸುಖ ಪರಿಪೂರ್ಣನಾದದ್ದರಿಂದ ಭಗವಂತನಿಗೆ ಕ ಅಂತಾರೆ. ಕ ಅಂದರೆ ಸುಖ. ಅಂತ ಸುಖಪೂರ್ಣನಾದದ್ದರಿಂದ ಭಗವಂತನಿಗೆ ಕ ಅಂತಾರೆ. ಕ ಅನ್ನುವುದಕ್ಕೆ ನೀರು ಅಂತೂ ಅರ್ಥ ಇದೆ, ಕ ಅಂದರೆ ಶಬ್ದ ಅಂತೂ ಅರ್ಥ ಇದೆ. ನೀರು ಇದು ತಂಪು, ಹೀಗಾಗಿ ಸುಖ ಆಗಿದೆ. ಅವನು ಬಹಳ ಶಾಂತಾಗಿದ್ದಾನೆ, ಕೂಲಾಗಿದ್ದಾನೆ, ಅಂದರೆ ಸಮಾಧಾನವಾಗಿದ್ದಾನೆ ಅನ್ನೋ ಅರ್ಥದಲ್ಲಿ ಬಳಸ್ತೇವೋ ಇಲ್ವೋ. ತಂಪು ಇದು ಆನಂದದ ಸಂಕೇತ, ಬಿಸಿ ಇದು ದುಃಖದ ಸಂಕೇತ. ಅದಕ್ಕಾಗಿ ಸಂತೋಷದಿಂದ ಕಣ್ಣೀರು ತಂಪಾಗಿರುತ್ತದೆ, ದುಃಖದಿಂದ ಬಂದಾಗ ಬಿಸಿಯಾಗಿರ್ತದೆ. ಹಾಗಾದರೆ ಕ ಅಂದರೆ ನೀರು, ಸುಖದ ಸಂಕೇತ. ಕ ಅಂದರೆ ಸುಖ, ಜೊತೆಗೆ ಕ ಅಂದರೆ ಶಬ್ದ, ಕೈ ಶಬ್ದೇ. ಆನಂದದಿಂದ ಮನುಷ್ಯ ಸಂತೋಷದಿಂದ ಶಬ್ದವನ್ನು ಮಾಡುತ್ತಾನೆ, ಹಾಡು ಹಾಡುತ್ತಾನೆ. ಹೀಗಾಗಿ ಶಬ್ದವನ್ನು ಹುಟ್ಟಿಸುವ, ನೀರಿನಂತೆ ಮನುಷ್ಯನ ಮನಸ್ಸನ್ನು ತಂಪಾಗಿಸುವ ಆನಂದ ಅದು ಕ. ಅನಂತ ಆನಂದ ಪರಿಪೂರ್ಣನಾದದ್ದರಿಂದ ಭಗವಂತ ಕ. ಇನ್ನು ಪಿ ಅಂತ ಯಾಕಂತಾರೆ? ಪಾಲನಾಥ್, ಎಲ್ಲರನ್ನ ರಕ್ಷಣೆ ಮಾಡ್ತಾನೆ, ಆದ್ದರಿಂದ ಪರಮಾತ್ಮ ಪಿ. ಲಾಯನಾಥ್, ಕೊನೆಗೆ ಪ್ರಳಯದಲ್ಲಿ ಎಲ್ಲರನ್ನ ನಾಶ ಮಾಡ್ತಾನೆ, ಆದ್ದರಿಂದ ಲ. ಕಪಿಲ ಎಂಬುದಾಗಿ ಪರಮಾತ್ಮನಿಗೆ ಹೇಳ್ತಾರೆ ಅಂತ ಶ್ರುತಿ ಹೇಳ್ತದೆ. ಗೀತಾಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಉದಾಹರಣೆ ಮಾಡಿ ಹೇಳ್ತಾರೆ ಶ್ರುತಿಯನ್ನು. ಕಪಿಲನಾಮಕನಾದ ಪರಮಾತ್ಮ ನಮ್ಮೆಲ್ಲರ ಕರ್ಮಗಳನ್ನು ಪಕ್ವ ಮಾಡಿ ಆ ಕರ್ಮಗಳ ಫಲವನ್ನು ಕೊಡುವಂತಹ ಮಹಾನುಭಾವ ಕಪಿಲನಾಮಕ ಪರಮಾತ್ಮ. ಅನಾದಿ ಕಾಲದ ನಮ್ಮ ಕರ್ಮಗಳಿರುತ್ತೆ. ಯಾವ ಯಾವ ಕರ್ಮಗಳಿಗೆ ಯಾವ ಫಲ ಕೊಡಬೇಕು, ಯಾರಾದರೂ ಮೊನ್ನೆ ಕೇಳಿದಿರಿ, ನಾವು ಮಾಡಿದ ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡಿದರೆ ಸಾಕು, ಕಾಲ ಕಾಲಕ್ಕೆ ಆ ಕರ್ಮಗಳ ಫಲವನ್ನು ದೇವರು ಕೊಡ್ತಾ ಹೋಗ್ತಾನೆ ಅಂತ. ಆ ಜವಾಬ್ದಾರಿಯನ್ನು ತೆಗೆದುಕೊಂಡ ಡಿಪಾರ್ಟ್ಮೆಂಟು ಯಾರದು? ಕಪಿಲನಾಮಕ ಪರಮಾತ್ಮ. ಅದನ್ನು ವ್ಯವಸ್ಥೆ ಮಾಡೋದು. ಇವನು ಇಷ್ಟು ಜನ್ಮಗಳ ಹಿಂದೆ ಹೀಗೆ ಅನ್ನದಾನ ಮಾಡಿದ್ದ, ಆ ಅನ್ನದಾನದ ಕರ್ಮ ಡೆಪಾಸಿಟ್ ಮಾಡಿದ್ದ ನನಗೆ, ಕೃಷ್ಣಾರ್ಪಣಮಸ್ತು ಅಂತ. ಅದು ಕೃಷ್ಣಾರ್ಪಣಮಸ್ತು ಅಂತ ಹೇಳಿಬಿಟ್ರೆ ಸಾಕು, ಕಪಿಲನಾಮಕ ಪರಮಾತ್ಮನಿಗೆ ಬರುತ್ತೆ. ಕಪಿಲಾರ್ಪಣಮಸ್ತು ಅಂತ ನಾವೇನು ಅನ್ನಬೇಕಾಗಿಲ್ಲ. ಕೃಷ್ಣ ಒಂದೇ, ಕಪಿಲ ಒಂದೇ. ಕೃಷ್ಣಾರ್ಪಣ ಹೇಳಿದ್ದ, ಅದು ನನ್ನ ಬ್ಯಾಂಕಿಗೆ ಬಂದಿದೆ, ನನ್ನ ಹತ್ರ ಇದೆ, ಅದು ಡೆಪಾಸಿಟ್ ಆಗಿದೆ, ಮ್ಯಾಚೂರ್ ಆಗಿದೆ. ಇವತ್ತು ಇವನ ಹೊಟ್ಟೆಗೆ ಅನ್ನ, ಇವತ್ತು ರಾತ್ರಿ ಅನ್ನ ಆದರೆ ಅನ್ನ, ಫಲಾರ ಆದರೆ ಫಲಾರ, ಯಾವುದೋ ಅದು. ಇವನು ನೀರು ಕೊಟ್ಟಿದ್ದ ಬೇಸಿಗೆಯಲ್ಲಿ, ಹಾಗಾದರೆ ಇವತ್ತು ಇವನು ಕುಡಿಯೋದಕ್ಕೆ ನೀರು.
ಸ್ವಲ್ಪ ನೀರು ಕುಡಿಯೋದ್ರೊಳಗೆ ಸಾಕು, ನೀರೇನು ಕುಡಿತೀಯ, ಬಾ ಹೊರಡೋಣ ಹೊತ್ತಾಗಿದೆ ಅಂತ ಇನ್ನೊಬ್ಬರು ನೀರು ಕುಡಿಯುವಾಗ ಅವಸರ ಮಾಡಿ ಕರ್ಕೊಂಡು ಹೋಗಿದ್ದ. ಓ ನೋಡಿದ ದೇವರು, ಆ ಕರ್ಮ ಈಗ ಮ್ಯಾಚೂರ್ ಆಯಿತು, ಹಾಗಾದರೆ ಇವನು ನೀರು ಕುಡಿತಾ ಇರ್ತಾನೆ, ಇದ್ದಕ್ಕಿದ್ದ ಹಾಗೆ ಗಂಟ್ಲಲ್ಲಿ ಏನೋ ಸಿಕ್ಕೊಳ್ತದೆ, ನೀರು ಉಗುಳಬೇಕಾಗತ್ತೆ, ಕುಡಿಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಇವನ ಪಾಪ ಮ್ಯಾಚೂರ್ ಆಗಿತ್ತು, ಅದರ ಫಲ ಅದು. ಕುಳಿತರೆ ನಿಂತರೆ, ನಡೆದರೆ ನುಡಿದರೆ, ಪ್ರತಿಯೊಂದು ಹಂತದಲ್ಲಿಯೂ ಪುಣ್ಯ ಅಥವಾ ಪಾಪಗಳು ನಮಗೆ ಬೇಕು. ಸುಖಕ್ಕೆ ಪುಣ್ಯ, ದುಃಖಕ್ಕೆ ಪಾಪ. ಅದನ್ನು ಯಾವಾಗ ಯಾವ ಕರ್ಮ ಮ್ಯಾಚೂರ್ ಆಗಿರುತ್ತೆ, ಯಾವುದರ ಫಲ ಕೊಡಬೇಕು, ಇದರ ವ್ಯವಸ್ಥೆಯನ್ನು ಮಾಡುವಂತಹ ವ್ಯಕ್ತಿ ಸರ್ವಜ್ಞನಾದಂತಹ ಕಪಿಲ. ಅವನ ಅಧೀನರಾಗಿ ಮುಖ್ಯ ಪ್ರಾಣದೇವರು ಅವರ ದ್ವಾರ ಮಾಡಿಸ್ತಾನೆ ಅನ್ನೋದಕ್ಕೂ ಇವನಿಗೆ ಕಪಿಲ. ಕಪಿಂ ಲಾತೀತಿ ಕಪಿಲಃ. ತಾನು ಮಾಡುವ ಈ ಕರ್ಮಗಳ ಪ್ರೇರಣೆಯ ಕಾರ್ಯದಲ್ಲಿ ಸೇವೆಗೆ ಅಂತ ಕಪಿಯನ್ನು, ಮುಖ್ಯ ಪ್ರಾಣದೇವರನ್ನು ಸ್ವೀಕಾರ ಮಾಡ್ತಾನೆ. ಲಾತಿ ಅಂದರೆ ಸ್ವೀಕರೋತಿ, ಕಪಿಂ ಲಾತಿ ಇತಿ ಕಪಿಲಃ. ನೀ ಮಾಡುವಂತ ಸರ್ವಕರ್ಮಕರ್ತ, ಸರ್ವಕರ್ಮ ಕಾರಯಿತ್ರ, ಸರ್ವಕರ್ಮ ಪ್ರೇರಕೇಣ, ಸರ್ವಕರ್ಮೋದ್ಬೋಧಕೇನ, ಸರ್ವಕರ್ಮ ಸಿದ್ಧಿಪ್ರದೇನ, ಸರ್ವಕರ್ಮ ಶುದ್ಧಿಪ್ರದೇನ, ಸರ್ವಕರ್ಮ ನಿಷ್ಠೇನ, ಸರ್ವಕರ್ಮನಿಷ್ಠ ಭಗವದ್ರೂಪೋಪಾಸಕೇನ, ಅಶೇಷ ಜೀವ ನಿಸ್ಸಂಖ್ಯ ಅನಾದಿಕಾಲೀನ ಧರ್ಮಾಧರ್ಮ ದ್ರಷ್ಟ ಸ್ವೇಚ್ಛೆಯ ಉದ್ಬೋಧಕೇನ ತತ್ಪಾಚಕ ಕಪಿಲೋಪಾಸಕೇನ. ಇದು ವಾಯುದೇವರು ಮಾಡುವಂಥದ್ದು ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಎಲ್ಲ ಕರ್ಮಗಳನ್ನು ಮಾಡುವವರು, ಮಾಡಿಸುವವರು, ಅದಕ್ಕೆ ಫಲ ಕೊಡುವವರು, ಅದಕ್ಕೆ ಶುದ್ಧಿ ಸಿದ್ಧಿ, ಆ ಕರ್ಮದೊಳಗಿರುವ ಭಗವಂತನ ಉಪಾಸನೆ ಮಾಡುವವರು, ಅನಾದಿಕಾಲೀನವಾದ ಧರ್ಮಾಧರ್ಮಗಳನ್ನು ನೋಡಿ ಕಾಲಕಾಲಕ್ಕೆ ಅದರ ಪಕ್ವತೆಯನ್ನು ನೀಡುವ ಕಪಿಲನಾಮಕ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಅವನ ಪ್ರೇರಣೆಯಂತೆ ನಮಗೆ ಫಲವನ್ನು ಕೊಡುವಂತಹ ಮಹಾನುಭಾವರು ಮುಖ್ಯ ಪ್ರಾಣದೇವರು ಅಂತ. ಅಂತಹ ಕಾರ್ಯವನ್ನು ಮುಖ್ಯ ಪ್ರಾಣದೇವರಿಂದ ಮಾಡಿಸುವವ ಕಪಿಲನಾಮಕನಾದಂತಹ ಪರಮಾತ್ಮ. ನಮ್ಮ ಎಲ್ಲ ಸುಖ ದುಃಖಗಳಿಗೆ ಕಾರಣನಾದವನು. ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಪಾಪಗಳನ್ನು ಪರಿಹರಿಸಿ ಪುಣ್ಯಗಳನ್ನು ವಿಶೇಷವಾಗಿ ಮಾಡುವಂತೆ ಪ್ರೇರಿಸಿ, ಮಾಡಿದ ಪುಣ್ಯಗಳನ್ನು ಪಕ್ವ ಮಾಡಿ ಅನುಗ್ರಹ ಮಾಡಿ ಉದ್ಧಾರ ಮಾಡುವಂಥ ಆ ಕಪಿಲನಾಮಕ ಪರಮಾತ್ಮನಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಅವತಾರ ಮಾಡಿದ್ದಾನೆ. ಹೊರಟು ನಿಂತಿದ್ದಾರೆ ಕರ್ದಮ ಪ್ರಜಾಪತಿಗಳು. ನನ್ನ ಕೆಲಸ ಆಯಿತು ಅಂದರು. ದೇವರ ಸೇವೆಗೆ ಅಂತಲೇ ನೀವು ತಪಸ್ಸು ಮಾಡೋದು, ದೇವರ ಅನುಗ್ರಹಕ್ಕೆ ಅಂತ. ದೇವರೇ ಮನೆಗೆ ಬಂದಾಗ ನೀವು ಹೊರಟ್ರೆ ಇನ್ನೇನು ಗತಿ ಎಂದರು. ಅದಕ್ಕೆ ಹೇಳಿದರು, ಅವರವರಿಗೆ ಏನು ವಿಹಿತನೋ ಅದನ್ನು ಮಾಡಬೇಕು. ಅವತಾರ ನನ್ನಲ್ಲಿ ಮಾಡಬೇಕು ಅಂತ ಭಗವಂತನ ಸಂಕಲ್ಪ ಇತ್ತು, ಮಾಡಿದ್ದಾನೆ. ಆದರೆ ನಾನು ಇಲ್ಲಿದ್ದು ಮನೆಯಲ್ಲಿ ಅವನ ಸೇವೆಯನ್ನು ಮಾಡಬೇಕು ಅನ್ನೋದು ಭಗವಂತನ ಸಂಕಲ್ಪ ಅಲ್ಲ. ಅದನ್ನು ನನಗೆ ದೇವರು ಆದೇಶ ಮಾಡಿಲ್ಲ. ನಾನು ಅರಣ್ಯದಲ್ಲಿಯೇ ಇದ್ದು ತಪಸ್ಸನ್ನೇ ಮಾಡಿ ಆ ಹೃದಯದಲ್ಲಿರುವಂತಹ ಪರಮಾತ್ಮನನ್ನೇ ಕಂಡು ಅಲ್ಲಿ ಸೇವೆ ಮಾಡಬೇಕು ಅನ್ನೋದೇ ಪರಮಾತ್ಮನ ಸಂಕಲ್ಪ. ಯಾರಿಗೆ ಯಾವುದು ವಿಹಿತವೋ ಅದನ್ನು ಮಾಡಬೇಕು. ನಾನು ಹೊರಡ್ತೇನೆ, ನೀನು ಮಾತ್ರ ಈ ಪರಮಾತ್ಮನಿಂದ ಉಪದೇಶವನ್ನು ಪಡೆಯುವ ಕಾರಣಕ್ಕಾಗಿಯೇ ಹುಟ್ಟಿದ್ದಿ, ಅದನ್ನು ನೀನು ಮಾಡು, ಆ ಭಾಗ್ಯ ನಿನಗಿದೆ. ಹೃದಯದಲ್ಲಿ ಉಪಾಸನೆ ಮಾಡುವ ಆದೇಶ ನನಗಿದೆ, ಅದನ್ನು ನಾನು ಮಾಡುತ್ತೇನೆ ಅಂತ ಕರ್ದಮ ಪ್ರಜಾಪತಿಗಳು ಹೊರಟು ಹೋಗಿದ್ದಾರೆ. ದೇವಹೂತಿ ಪರಮಾತ್ಮನ, ಕಪಿಲನಾಮಕ ಪರಮಾತ್ಮನ ಎದುರಿನಲ್ಲಿ ಕುಳಿತು ಕೇಳ್ತಾ ಇದ್ದಾಳೆ, ಉಪದೇಶ ಮಾಡು ಅಂತ. ಎಂತಹ ದೊಡ್ಡ ಭಾಗ್ಯ ದೇವಹೂತಿಯ ಭಾಗ್ಯ. ಹೆಸರೇ ದೇವಹೂತಿ. ಹೂತಿ ಅಂದರೆ ಆಹ್ವಾನ. ದೇವಹೂತಿ, ದೇವರನ್ನು, ಸರ್ವೋತ್ತಮನಾದ ಭಗವಂತನನ್ನು ಹೂತಿ ಆಹ್ವಾನ ಮಾಡಿದವಳು. ಹೇಗೆ? ತನ್ನ ಗುಣಗಳಿಂದ, ತನ್ನ ತಪಸ್ಸಿನಿಂದ, ತನ್ನ ಸಜ್ಜನಿಕೆಯಿಂದ, ಬಾ ನನ್ನ ಉದರಕ್ಕೆ, ನನ್ನ ಎದುರಿಗೆ ಬಂದು ತತ್ವೋಪದೇಶ ಮಾಡು ಅಂತ ಶಬ್ದಗಳಿಂದ ಕರೆಯದಿದ್ದರೂ ತನ್ನ ಗುಣಗಳಿಂದಲೇ ಕರೆದವಳು, ಕರೆಯುವ ಯೋಗ್ಯತೆ ಪಡೆದವಳು ಅನ್ನುವುದಕ್ಕಾಗಿಯೇ ಹುಟ್ಟಿದಾಗಲೇ ದೇವಹೂತಿ ಅಂತ ಹೆಸರಿಟ್ಟದ್ದು. ಅದನ್ನು ಸಾರ್ಥಕ ಮಾಡಿಕೊಂಡಿದ್ದಾಳೆ. ಸಾಕ್ಷಾತ್ ಭಗವಂತ ಎದುರಿಗೆ ಕುಳಿತು ಇದು ತತ್ವ, ಹೀಗೆ ಉಪಾಸನೆ ಮಾಡಬೇಕು, ಹೀಗೆ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಬೇಕಾದರೆ ಎಂತಹ ಭಾಗ್ಯವನ್ನು ಪಡೆದಿರಬಹುದು ಆ ದೇವಹೂತಿ. ಊಹಾತೀತವಾದದ್ದು, ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರು ಊಹಾತೀತ ಅಂದಮೇಲೆ ಅವನನ್ನು ಪಡೆದ ಭಾಗ್ಯವೂ ಊಹಾತೀತವೇ. ಬಿಂದು ಸರೋವರದ ತೀರ, ಪರಮ ಪವಿತ್ರವಾದಂತಹ ಆಶ್ರಮ. ದೇವರೇ ನೆಲೆಸಿದ್ದಾನೆ ಅಂದರೆ ಸುತ್ತಲಿರುವ
ಸೌಭಾಗ್ಯವನ್ನು ಹೇಳಬೇಕೆ? ಅಂತಹ ಪವಿತ್ರವಾದ ಪರಿಸರದಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ ಭಗವಂತ. ನಿರ್ವಿಣ್ಣಾನಿತರಾಂ ಭೂಮನ್ ಅಸದಿಂದ್ರಿಯತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನ ಅಂಧಂತಮಃ ಪ್ರಭೋ. 100 ವರ್ಷಗಳವರೆಗೆ ಸತತವಾಗಿ ಇಂದ್ರಿಯಗಳ ತರ್ಪಣ ಆಯಿತು, ನಿನ್ನ ತರ್ಪಣ ಆಗಿಲ್ಲ. ನಿನ್ನನ್ನು ಸಂತೋಷಪಡಿಸಿಲ್ಲ, ಇಂದ್ರಿಯಗಳನ್ನು ಸಂತೋಷಪಡಿಸಿದ್ದಾಯಿತು. ವೈರಾಗ್ಯ ಬಂದಿದೆ. ಸಾಕು, ಇಷ್ಟು ಮಾಡಿದ್ದು ಸಾಕು ಅಂತ. ಇನ್ನು ಮುಂದೆ ಸಾಧನೆಯನ್ನು ಮಾಡಬೇಕು ಅಂತ ನನಗೆ ಅಪೇಕ್ಷೆ ಇದೆ, ದಾರಿಯನ್ನು ತೋರು ಅಂತ. ಜೀವನದಲ್ಲಿ ವಿಹಿತವಾದ ಗೃಹಸ್ಥಾಶ್ರಮೋಚಿತ ಕರ್ತವ್ಯಗಳನ್ನು ಮಾಡಿದರೂ ಕೂಡ ಕೊನೆವರೆಗೂ ಅದರೊಳಗೆ ಮುಳುಗಿ ಹಾಳಾಗಿ ಹೋಗಬಾರದು. ಆದದ್ದಾಯಿತು, ಇನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ ಅಂತ ಹೇಳಿದ ಹಾಗೆ ಇನ್ನು ಮುಂದಾದರೂ ವಿಶೇಷವಾಗಿ ಸಾಧನೆಯನ್ನು ಮಾಡೋಣ. ಭೋಗ ಮಾಡುವಷ್ಟು ಮಾಡಿ ಮುಂದಾದರೂ ಸಾಧನೆಯನ್ನು ಮಾಡಬೇಕು, ಆಧ್ಯಾತ್ಮಿಕ ಜೀವನವನ್ನು ನಡೆಸಬೇಕು, ಆತ್ಮೋದ್ಧಾರದ ದಾರಿಯನ್ನು ಕಂಡುಕೊಳ್ಳಬೇಕು. ಕೊನೆವರೆಗೂ ಹಣ ಹಣ ಅಂತ ಹೆಣ ಆಗುವವರೆಗೂ ಹಣವನ್ನೇ ನೆನೆಸ್ತಾ ಕಣ್ಣು ಮುಚ್ಚುವುದಲ್ಲ ಎಂಬುದಾಗಿ ನಮ್ಮೆಲ್ಲರಿಗೆ ತಿಳಿಸಿಕೊಡ್ತಾಳೆ ದೇವಹೂತಿ. ಸಾಕಾಗಿದೆ ನನಗೆ ಈ ಸಂಸಾರ, ಆತ್ಮ ಸಾಧನೆಗೆ ಉಪಾಯವನ್ನು ತೋರು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಮುಖ್ಯವಾಗಿ ಮಾಡಬೇಕಾದದ್ದು ಅಂದರೆ ಸಜ್ಜನರ ಸಂಘ. ಅದರಿಂದ ಎಲ್ಲವೂ ನಮ್ಮ ಜೀವನದಲ್ಲಿ ಶ್ರೇಯಸ್ಸಾಗತ್ತೆ. ಏನೇನು ಮಾಡಬೇಕು ಅಂತ ದೊಡ್ಡ ಲಿಸ್ಟು, ಆಮೇಲೆ ಲಿಸ್ಟ್ ಬೇಡ. ಸಜ್ಜನರ ಸಂಘ ಒಂದು ಮಾಡಿದರೆ ಸಾಕು. ಉತ್ತಮರ ಸಂಘವನು ಎನಗಿತ್ತು ಸಲಹೋ ಎಂಬುದಾಗಿ ಕೇಳಿದಂತೆ ಜ್ಞಾನಿಗಳ ಸಂಘ, ಉತ್ತಮರ ಸಂಘ ನಮಗಾದರೆ ಸಾಕು. ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಹೇಳಿದಂತೆ ಸಜ್ಜನರ ಸಂಘವಾದರೆ ಅವರು ನಮಗೆ ಎಲ್ಲವನ್ನೂ ತಿಳಿಸ್ತಾರೆ. ನಾವು ಮಾಡುವ ತಪ್ಪು ಅದನ್ನು ತಿಳಿಸ್ತಾರೆ, ಯಾವುದನ್ನು ಮಾಡಬೇಕು ಅದನ್ನು ಹೇಳ್ತಾರೆ. ಅದಕ್ಕಾಗಿ ಸಂಘವನ್ನು ಮಾಡಬೇಕು. ಸಜ್ಜನರ ಸಂಘ ಮಾಡಬೇಕು, ದುರ್ಜನರ ಸಂಘ ಮಾಡಬಾರದು. ಸಂಘ ದೋಷ ಹರಾಹಿತೆ. ದುರ್ಜನರ ಸಂಘವನ್ನು ಮಾಡಿದರೆ ಏನೇನು ಅನರ್ಥ ನಮಗಾಗತ್ತೆ ಅದನ್ನೂ ಪರಿಹರಿಸಿ ನಮ್ಮನ್ನು ಉದ್ಧಾರ ಮಾಡ್ತಾರೆ ಸಜ್ಜನರು. ಯಾರವರು ಸಜ್ಜನರು? ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರಪಃಶಾಂತಃ ಸಾಧವಃ ಸಾಧುಭೂಷಣಾಃ ಮಯ್ಯನನ್ನೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತಕರ್ಮಾಣಃ ಮದರ್ಥೇ ತ್ಯಕ್ತಜೀವಿತಾಃ. ತಿತಿಕ್ಷವಃ ಸಹನಶೀಲತೆ ಇದ್ದವರು. ಮೊಟ್ಟ ಮೊದಲಿಗೆ ಹೇಳೋ ಮಾತು ಸಜ್ಜನರು ಯಾರು ಅಂತ ನಿರ್ಣಯ ಮಾಡೋದು ಅಂದರೆ ಸಹನಶೀಲತೆ ಇದ್ದರೆ ಅವರು ಸಜ್ಜನರು. ತಿತಿಕ್ಷವಃ, ಅದರಲ್ಲಿಯೂ ವಿಶೇಷವಾಗಿ ದೊಡ್ಡವರು. ಯಾದವಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ದೊಡ್ಡವರು ತಿದ್ದುತ್ತಾರೆ. ತಂದೆ ತಾಯಿ ಗುರುಗಳು ಹಿರಿಯರು ಮಾರ್ಗದರ್ಶಕರು ಹಿತೈಷಿಗಳು ಇದು ತಪ್ಪು, ನೀನು ತಿದ್ದಿಕೋ, ನೀನು ಮಾಡುವುದು ಅಪರಾಧ ಅಂತ ಹೇಳಿದಾಗ ನೀವ್ಯಾರು ಹೇಳುವವರು ಅಂತ ಎದುರು ಮಾತಾಡದೆ ಅತ್ಯಂತ ವಿನಯದಿಂದ ತನ್ನ ತಪ್ಪನ್ನು ತಿಳಿದುಕೊಂಡು ತಿದ್ದಿಕೊಂಡು ಸುಧಾರಿಸಿಕೊಳ್ಳುವವನಿದ್ದಾನಲ್ಲ ಅವನು ತಿತಿಕ್ಷು ಅಂತಾರೆ. ತಿತಿಕ್ಷವಃ ಕಾರುಣಿಕಾಃ, ಚಿಕ್ಕವರ ಮೇಲೆ ಕಾರುಣ್ಯವನ್ನು ತೋರಬೇಕು. ತನಗೆ ಸಮಾನರಾದವರು ಯಾರೋ ಅಂಥವರ ಮೇಲೆ ಪ್ರೇಮವನ್ನು ಮಾಡಬೇಕು. ಸುಹೃದ ಸರ್ವದೇಹಿನಾಂ, ಯಾರ ಜೊತೆಗೂ ಸಜ್ಜನರ ಜೊತೆಗೆ ಶತ್ರುತ್ವವನ್ನು ಕಟ್ಟಿಕೊಳ್ಳಬಾರದು. ದೇವರೇ ಸರ್ವೋತ್ತಮ ಅಂತ ತಿಳಿದು ದೇವರಲ್ಲಿ ಮಾತ್ರ ಭಕ್ತಿಯನ್ನು ಮಾಡಬೇಕು, ನಾರಾಯಣನಲ್ಲಿ. ಇನ್ನುಳಿದವರು ಭಗವಂತನ ದಾಸರು, ಅವನ ಅಧೀನರು ಅಂತ ತಿಳಿದು ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡಬೇಕು. ಸರ್ವೋತ್ತಮತ್ವೇನ ಪರಮಾತ್ಮನನ್ನು ಮಾತ್ರ ನಂಬಬೇಕು. ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ಏ ದೃಢಾಂ, ಎಲ್ಲ ಕರ್ಮಗಳನ್ನು ನನಗೆ ಅರ್ಪಣೆ ಮಾಡಬೇಕು, ಯಾವುದೇ ಫಲಾಪೇಕ್ಷೆಯನ್ನು ಮಾಡಬಾರದು. ಯಾರೇ ಸಜ್ಜನರು ಬಂದರೆ ಪರಸ್ಪರವಾಗಿ ಹರಿಕಥೆಯನ್ನು ಹೇಳುವುದು, ಕೇಳುವುದು, ಆನಂದ ಪಡುವುದು, ನಗುವರೋ ರೋಧಿಸುವರೋ ನಾಟ್ಯವಾಡುವರೋ ಅನ್ನುವ ರೀತಿಯಲ್ಲಿ ಹರಿಕಥಾಸಕ್ತರಾಗಿರಬೇಕು, ವಾಸುದೇವ ಕಥಾ ರುಚಿಗಳಾಗಿರಬೇಕು. ಅವರು ಸಜ್ಜನರು. ಅಂತಹ ಸಜ್ಜನರ ಸಂಘವನ್ನು ಮಾಡಬೇಕು. ಏನು ಮುಂದೆ ಲಾಭ ಅವರ ಸಂಘ ಮಾಡಿದರೆ?
ಅವರು ಸಂಘ ಮಾಡಿದರೆ, ಅವರ ಜೊತೆಗಿದ್ದರೆ ಹರಟೆ ಹೊಡೆಯೋದೇ ಇಲ್ಲ. ಅವರು ಹರಟೆ ಹೊಡೆದರೂ ದೇವರ ಬಗ್ಗೆನೇ ಹರಟೆ ಹೊಡಿತಾರೆ, ದೇವರ ಮಹಿಮೆಯನ್ನೇ ಹೇಳ್ತಾರೆ, ದೇವರ ಉಪಕಾರ ಏನು ಅಂತ ತಿಳಿಸ್ತಾರೆ, ದೇವರಲ್ಲಿ ಭಕ್ತಿ ಹುಟ್ಟುವಂತೆ ಮಾಡ್ತಾರೆ, ವಿಷಯಗಳಲ್ಲಿ ವೈರಾಗ್ಯ ಬರುವಂತೆ ಮಾಡ್ತಾರೆ, ಮಾಡಿದ ತಪ್ಪುಗಳನ್ನು ತಿದ್ದಿ ಹೇಳ್ತಾರೆ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಅವರ ಸಂಘ ಮಾಡಿದರೆ ಹರಿಕಥೆಯನ್ನು ಹೇಳ್ತಾರೆ, ಭಗವಂತನ ವೀರ್ಯಗಳೇನು ಮಹಿಮೆಗಳೇನು ಅಂತ ಕೊಂಡಾಡುತ್ತಾರೆ. ನಮ್ಮ ಈ ದೇಹವನ್ನು ನಿರ್ಮಾಣ ಮಾಡಿ ದೇವರು ನಮಗೆ ನೀಡಿದ್ದು, ವಿಶ್ವವನ್ನು ನಿರ್ಮಾಣ ಮಾಡಿದ್ದು, ಪ್ರತಿ ಕ್ಷಣದಲ್ಲಿ ದೇವರು ಮಾಡುವ ಅನಂತ ಉಪಕಾರಗಳು, ಅವುಗಳೆಲ್ಲವನ್ನು ಅವರು ನಮಗೆ ಮನದಟ್ಟಾಗುವಂತೆ ತಿಳಿಸಿಕೊಡ್ತಾರೆ. ಅವರ ಜೊತೆಗಿರಬೇಕು. ಸ್ವಲ್ಪ ಹೊತ್ತು ಇದ್ದು ಅವರಿಗೂ ತೊಂದರೆ ಕೊಟ್ಟು ಹೋಗೋದಲ್ಲ, ಅವರಿಂದ ಉಪದೇಶ ಪಡೆಯಬೇಕು, ಅವರಿಂದ ಜ್ಞಾನವನ್ನು ಪಡೆಯಬೇಕು. ಆ ರೀತಿ ತತ್ವಜ್ಞಾನವನ್ನು ಅವರು ನೀಡಿ ಆ ಮೂಲಕವಾಗಿ ಭಕ್ತಿ ಬೆಳೆಯುವಂತೆ ಮಾಡುತ್ತಾರೆ. ಅದಕ್ಕಾಗಿ ಸಜ್ಜನರ ಸಂಘವನ್ನು ಮಾಡಬೇಕು ಅನ್ನುವುದನ್ನು ನೀನು ತಿಳಿ. ಅವಳ ಮೂಲಕ ಇಡೀ ಜಗತ್ತಿಗೆ ತಿಳಿಸ್ತಾ ಇದ್ದಾರೆ. ಕಪಿಲನಾಮಕ ಪರಮಾತ್ಮ ನಮ್ಮೆಲ್ಲರಿಗೆ ಹೇಳುವಂತಹ ಮಾತು ಅಂತ ನಾವು ಭಾವಿಸಬೇಕು, ಕೇವಲ ದೇವಹೂತಿಗೆ ಹೇಳಿದ್ದಲ್ಲ. ಎರಡನೆಯದಾಗಿ ಭಗವಂತನ ಧ್ಯಾನವನ್ನು ಮಾಡುವ ಕ್ರಮವನ್ನು ತಿಳಿಸ್ತಾನೆ. ಪರಮಾತ್ಮನ ಗುಣಗಳನ್ನು ಕೇಳಿ ತಿಳಿದ ಮೇಲೆ, ಬೆಳಗ್ಗೆ ಅನುವ್ಯಾಖ್ಯಾನದಲ್ಲಿಯೂ ಇದೇ ಮಾತನ್ನು ಕೇಳ್ತಾ ಇದ್ದೀರಿ. ಮೊದಲು ಶ್ರವಣ, ಸಜ್ಜನರಿಂದ ಕೇಳಿ ತಿಳಿದ ಮೇಲೆ ಅದನ್ನು ಯುಕ್ತಿಗಳಿಂದ ದೃಢ ಮಾಡಿಕೊಂಡು ಧ್ಯಾನ ಮಾಡಬೇಕು. ಭಗವಂತನ ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡ್ತಾ ಸಮಗ್ರವಾದ ಪರಮಾತ್ಮನ ಮೂರ್ತಿಯನ್ನು ಧ್ಯಾನ ಮಾಡುವಂತಹ ರೂಢಿಯನ್ನು ಮಾಡಿಕೊಳ್ಳಬೇಕು. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತವಿಲಸನ್ನಖ ಚಕ್ರವಾಲಜ್ಯೋತ್ಸ್ನಾಭಿರಾಹತ ಮಹದ್ಹೃದಯಾಂಧಕಾರಂ. ಪರಮಾತ್ಮನ ಪಾದಗಳನ್ನು ಧ್ಯಾನ ಮಾಡಬೇಕು. ಧ್ವಜ, ವಜ್ರ, ಅಂಕುಶ, ಪದ್ಮ ಈ ಎಲ್ಲ ಚಿಹ್ನಗಳಿಂದ ಕೂಡಿದಂತಹ ಕೆಂಪಾದ ಪರಮಾತ್ಮನ ಪಾದ ತಲ, ಕೆಂಪಾದ ಉಗುರು, ಎತ್ತರದ ಕಾಲಿನ ಮೇಲ್ಭಾಗ ಪ್ರಪದಗಳು. ನಾವು ಭಗವಂತನ ಪಾದಗಳನ್ನು ಆಶ್ರಯಿಸಿದರೆ ನಿಶ್ಚಿತವಾಗಿಯೂ ನಮ್ಮ ಕೀರ್ತಿಯ ಧ್ವಜವನ್ನು ಜಗತ್ತಿನ ತುಂಬೆಲ್ಲ ಹಾರಿಸ್ತಾನೆ ಪರಮಾತ್ಮ ಅನ್ನುವುದರ ಸೂಚನೆಗೆ ಭಗವಂತ ತನ್ನ ಪಾದದಲ್ಲಿ ಧ್ವಜದ ಚಿಹ್ನೆಯನ್ನು ಇಟ್ಟುಕೊಂಡಿದ್ದಾನೆ. ನಮ್ಮ ಒಳಗಿನ ಶತ್ರುಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಶತ್ರುಗಳ ಮೇಲೆ ತನ್ನ ಅಂಕುಶವನ್ನು ಹಾಕಿ ಆ ಶತ್ರುಗಳಿಂದ ನಮಗೆ ಬಾಧೆಯಾಗದಂತೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆ ಪರಮಾತ್ಮನ ಪಾದಗಳನ್ನು ನಂಬಿದ್ದೇ ಆದರೆ ಅಂತ ತೋರಿಸುವುದಕ್ಕೆ ಅಂಕುಶ ಇದೆ. ಇನ್ನಿತರ ಬಾಹ್ಯ ಶತ್ರುಗಳನ್ನೂ ನಾಶ ಮಾಡುವುದಕ್ಕೆ ವಜ್ರಾಯುಧ ಇದೆ. ಧ್ವಜ ವಜ್ರಾಂಕುಶ ಪದ್ಮ ಚಿಹ್ನವತ. ನಮ್ಮ ಮನಸ್ಸಿನಲ್ಲಿರುವ ಅಪೇಕ್ಷೆಗಳನ್ನು ನಾವು ಬಿಚ್ಚಿ ಕೇಳದಿದ್ದರೂ ಎಲ್ಲ ವಿಧವಾದ ಸೌಭಾಗ್ಯಗಳನ್ನು ನೀಡುತ್ತೇನೆ ಎನ್ನುವುದರ ಸಂಕೇತವಾಗಿ ಆ ಪದ್ಮದ ಚಿಹ್ನ ಇದೆ. ಪದ್ಮ ಇದು ಸಮೃದ್ಧಿಯ, ಸೌಭಾಗ್ಯದ ಸಂಕೇತ. ಈ ಎಲ್ಲ ಚಿಹ್ನಗಳಿಂದ ಕೂಡಿದಂತಹ ಆ ಪರಮಾತ್ಮನ ಪಾದಗಳು. ಇದೇ ಪರಮಾತ್ಮನ ಪಾದದ ಹೆಬ್ಬೆರಳಿನ ಉಗುರು ತಾಕಿದ್ದಕ್ಕೆ ಬ್ರಹ್ಮಾಂಡದ ಹೊರಗಿನ 100 ಕೋಟಿ ಯೋಜನದ ಸಾಲಿಡ್ಡಾದ ಗಟ್ಟಿಯಾದ ಬ್ರಹ್ಮಾಂಡದ ಹೊರಗಿನ ಖರ್ಪರ ಆವರಣ ಒಡೆದು ಅದರ ಹೊರಗೆ ಇರುವಂತಹ 1,000 ಕೋಟಿ ಯೋಜನ ವಿಸ್ತೀರ್ಣವಾದ ಜಲಾವರಣದಿಂದ ಜಲ ಹರಿದು ಒಳಗೆ ಬಂದು ಅದೇ ಗಂಗೆಯಾಗಿ ಇವತ್ತಿಗೂ ನಿಮ್ಮೆಲ್ಲರಿಗೆ ವಿಷ್ಣು ಪಾದೋದಕವಾಗಿ ಲಭಿಸಿದೆ. ಅದನ್ನು ಸ್ಮರಿಸಬೇಕು. ಯಚ್ಚೌಚ ನಿಸೃತ ಸರಿತ್ಪ್ರಬರೋದಕೇನ ತೀರ್ಥೇನ ಮೂರ್ಧ್ನ್ಯಧಿಧೃತೇನ ಶಿವಶಿವೋಭೂತ್ ಧ್ಯಾತುರ್ಮನಃಶಮಲ ಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಅಲ್ಪ ಸ್ವಲ್ಪ ಸಮಯದಲ್ಲಿ ಚಿಂತನೆ ಮಾಡಿದರೆ ಸಾಲದು. ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಸಾಕಷ್ಟು ಹೊತ್ತು ಆ ಭಗವಂತನ ಪಾದಗಳ ಧ್ಯಾನವನ್ನು ಮಾಡಬೇಕಂತೆ. ಇದೇ ಪಾದದಿಂದ ಹರಿದು ಬಂದ ಗಂಗೆ. ಬ್ರಹ್ಮದೇವರು ಕಮಂಡಲುವಿನಲ್ಲಿ ತುಂಬಿಕೊಂಡು ಪರಮಾತ್ಮನ ಪಾದವನ್ನು ತೊಳೆದರು.
ದೇವರೇ ಕೊಟ್ಟ ನೀರಿನಿಂದ ದೇವರ ಪಾದವನ್ನು ತೊಳೆದ ಬ್ರಹ್ಮದೇವರು ಜಗತ್ತಿನಲ್ಲಿ ಯಾವ ಭಕ್ತರು ಪೂಜೆ ಮಾಡಿದರೂ ದೇವರೇ ಕೊಟ್ಟ ಸಾಧನಗಳಿಂದ ದೇವರ ಪೂಜೆಯನ್ನು ಮಾಡಬೇಕು. ಸ್ವಂತದ್ದು ಏನೂ ಇಲ್ಲ, ನನಗೇ ಇಲ್ಲ ಅಂದರೆ ನಿಮಗೆಲ್ಲಿಂದ ಅಂತಾರೆ ಬ್ರಹ್ಮದೇವರು. ಅದೇ ಪಾದೋದಕವನ್ನು ಶಿರಸಾಧಾರಣ ಮಾಡಿದರು ರುದ್ರದೇವರು. ಆ ಗಂಗೆ ಭಗೀರಥನ ಪ್ರಯತ್ನದಿಂದ ಧರೆಗಿಳಿದು ಬಂದು ನಿಮ್ಮೆಲ್ಲರ ಪಾಪಗಳನ್ನು ಕಳೆಯುವುದಕ್ಕೆ ಇವತ್ತಿಗೂ ಸಿದ್ಧಳಾಗಿ ನಿಂತಿದ್ದಾಳೆ. ಇಡೀ ಜಗತ್ತಿನ ದೊಡ್ಡ ಸೌಭಾಗ್ಯವಾಗಿ ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾಯ ಕಿಮಪಿ ತನ್ಮಹೈಶ್ವರ್ಯಂ ಲೀಲಾಜನಿತ ಜಗತಃ ಖಂಡಪರುಷೋ ಶ್ರುತೀನಾಂ ಸರ್ವಸ್ವಂ ಸುಕೃತಮಥ ಮೂರ್ತಂ ಸುಮನಸಾಂ ಸುಧಾ ಸೌಂದರ್ಯಂತೆ ಸಲಿಲಮಶಿವನ್ನ ಶಮಯತು. ಇಡೀ ಜಗತ್ತಿಗೆ ಸಿಕ್ಕ ಒಂದು ದೊಡ್ಡದಾದ ಭಾಗ್ಯ, ಸೌಭಾಗ್ಯ, ನೇರವಾಗಿ ವಿಷ್ಣು ಪಾದದಿಂದ ಹರಿದು ಬಂದಂತಹ ಗಂಗೆ, ಸ್ಮರಿಸಿದರೆ ಪಾಪಗಳನ್ನು ಕಳೆಯುವ ಗಂಗೆ, ನಾಮೋಚ್ಚಾರಣೆ ಮಾಡಿದರೆ ಪಾಪಗಳನ್ನು ಕಳೆಯುವ ಗಂಗೆ, ಮುಟ್ಟಿದರೆ, ಪ್ರೋಕ್ಷಣೆ ಮಾಡಿಕೊಂಡ್ರೆ, ಸ್ನಾನ ಮಾಡಿದರೆ, ಪಾನ ಮಾಡಿದರೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವಂತಹ ಮಹಾತಾಯಿಯನ್ನು ಜಗತ್ತಿಗೆ ನೀಡಿದ್ದು ಇದೇ ಭಗವಂತನ ಪಾದದ ಉಗುರು. ಅಹಲ್ಯೆಯನ್ನು ಉದ್ಧಾರ ಮಾಡಿದ್ದು ಇದೇ ಪಾದ, ಗಯಾಸುರನನ್ನು ದಮನ ಮಾಡಿದ್ದು ಇದೇ ಪಾದ. ಇದೇ ಪಾದವನ್ನೇ ಧ್ಯಾನ ಮಾಡಿ ಋಷಿಗಳು, ಜ್ಞಾನಿಗಳು ಲಿಂಗದೇಹದ ಭಂಗವನ್ನು ಮಾಡಿಕೊಂಡು ಮೋಕ್ಷವನ್ನು ಹೊಂದುತ್ತಾರೆ. ಅಂತಹ ಪಾದ ಎಂಬುದಾಗಿ ಆ ಪರಮಾತ್ಮನ ಪಾದದ ಚಿಂತನ. ಇದರಂತೆ ಒಂದೊಂದೇ ಅವನ ಅವಯವಗಳ ಚಿಂತನೆಯನ್ನು ಮಾಡಬೇಕು ಎಂಬುದಾಗಿ ಕಪಿಲನಾಮಕ ಪರಮಾತ್ಮ ತಿಳಿಸಿಕೊಟ್ಟಿದ್ದಾನೆ. ಪರಮಾತ್ಮನ ಮಂದಹಾಸವನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಪಾದಾದಿ ಯಾವದ್ಹಸಿತಂ ಗದಾಭೃತಃ, ಪಾದದಿಂದ ಆರಂಭ ಮಾಡಿಕೊಂಡು ಅವನ ಮಂದಹಾಸದವರೆಗೆ ಪ್ರತಿಯೊಂದನ್ನೂ ಚಿಂತನೆ ಮಾಡಿ ಅಂತ. ಹಾಸಂ ಹರೇರವನತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜಮಾಯ ಯಾಸ್ಯ ಭ್ರೂಮಂಡಲಂ ಮನುಸುತೆ ಮಕರಧ್ವಜಸ್ಯ. ಪರಮಾತ್ಮನ ಮಂದಹಾಸ ಎಲ್ಲರ ಶೋಕದ ಸಾಗರವನ್ನೇ ಒಣಗಿಸುವ ಮಂದಹಾಸ. ಮಂದಹಾಸದ ಜೊತೆಗೆ ಬಂದ ಮಂದ ವಾಯುವೇ ನಮ್ಮೆಲ್ಲರ ಅಮಂದವಾದ ಶೋಕದ ಸಾಗರವನ್ನು ಒಣಗಿಸಿ ಹಾಕ್ತದೆ. ಅಂತಹ ಮಂದಹಾಸ ಪರಮಾತ್ಮನದು. ಅದ್ಭುತವಾದ ಸೌಂದರ್ಯ ಅವನ ಹುಬ್ಬುಗಳದು. ಮನ್ಮಥನೂ ಅದಕ್ಕೆ ಸೋತು ಹೋಗ್ತಾನೆ. ಅಂತಹ ದಿವ್ಯವಾದಂತಹ ಪರಮಾತ್ಮನ ಭ್ರೂ ವಿಭ್ರಮ, ಅದನ್ನು ಧ್ಯಾನ ಮಾಡಬೇಕು ಅಂತ ಪರಮಾತ್ಮ ತನ್ನ ತಾಯಿಗೆ ಹೇಳ್ತಾನೆ. ಮನುಸುತೆ, ಮನುವಿನ ಮಗಳೇ ಅಂತ ಸಂಬೋಧನೆ ಮಾಡುತ್ತಾನೆ. ಸ್ವಯಂಭುವ ಮನು, ಅವನ ಮಗಳು ನೀನು. ನಿಮ್ಮಪ್ಪ ಸ್ವಯಂಭುವ ಮನು, ಅವರಪ್ಪ ಬ್ರಹ್ಮದೇವರು. ಆ ಬ್ರಹ್ಮದೇವರ ಪಾರಮೇಷ್ಠ ಪದವಿ ಇದೆಯಲ್ಲ, ಈ ಪರಮಾತ್ಮನ ಹುಬ್ಬಿನ ಮೇಲೆ ನಿಂತಿದೆ ಅನ್ನೋದನ್ನು ಸೂಚನೆ ಮಾಡೋದಕ್ಕೆ ಮನುಸುತೆ ಅಂತ ಸಂಬೋಧನೆ ಮಾಡಿದ. ನೀನು ಮನುವಿನ ಮಗಳಲ್ಲ, ನಿನ್ನಪ್ಪ ಅಪ್ಪನ ಅಪ್ಪ ಬ್ರಹ್ಮ. ಅವನು ನನ್ನ ಮಗ, ಆದರೆ ನಿನ್ನ ತಾತ ಅವನ ಪದವಿ ಬ್ರಹ್ಮ ಪದವಿಯೇ ಈ ಪರಮಾತ್ಮನ ಭ್ರೂಭಂಗದ ಅಧೀನವಾಗಿದೆ. ಯದ್ಭ್ರೂ ವಿಜೃಂಭ ಪರಬೇಷ್ಟಿಧಿಷ್ಣ್ಯಂ, ದ್ವಿತೀಯ ಸ್ಕಂಧದಲ್ಲಿ ಹೇಳ್ತಾರೆ. ಯದ್ಭ್ರೂ ವಿಜೃಂಭ ಪರಬೇಷ್ಟಿಧಿಷ್ಣ್ಯಂ, ಕೇವಲ ತನ್ನ ಭ್ರೂ ವಿಜೃಂಭದಿಂದ, ಹುಬ್ಬು ಹಾರಿಸುವುದರಿಂದ ಆ ಪಾರಮೇಷ್ಠ ಪದವಿಯಲ್ಲಿ ಕೂಡಿಸ್ತಾನೆ ಬ್ರಹ್ಮನನ್ನು. ಕೂಡು ಅಂದರೆ ಕೂಡಬೇಕು, ಇಳಿ ಅಂದರೆ ಇಳಿಯಬೇಕು. ಇಂತಹ ಆ ಪರಮಾತ್ಮನ ಅದ್ಭುತವಾದಂತಹ ಭ್ರೂ ವಿಜೃಂಭ, ಅದರ ಚಿಂತನೆಯನ್ನು ಮಾಡಬೇಕು. ಯಾವುದು ಶಾಶ್ವತ ಅಲ್ಲ. ಬ್ರಹ್ಮ ಪದವಿಯೇ ಹೀಗಿದ್ದಾಗ ನಾವು ನೀವುಗಳು ಎಲ್ಲಿ ಶಾಶ್ವತ? ಲಕ್ಷ್ಮೀದೇವಿಯ ಭ್ರೂ ವಿಜೃಂಭದಿಂದಲೇ ಇಡೀ ಜಗತ್ತಿನ ಹುಟ್ಟು ಸಾವು ಎಲ್ಲವೂ ನಡೆದು ಹೋಗುತ್ತೆ. ಹಾಗಿರುವಾಗ ಭಗವಂತನ ಭ್ರೂ ವಿಜೃಂಭ ಎಂಥದ್ದು, ಅದನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಗೆ ಉಪದೇಶವನ್ನು ಮಾಡಿದ್ದಾನೆ. ಆ ನಂತರದಲ್ಲಿ ತಾರತಮ್ಯವನ್ನು ಚಿಂತನೆ ಮಾಡುವುದಕ್ಕೆ ಹೇಳ್ತಾನೆ.
ಎಲ್ಲರೂ ಸಮಾನರು ಅಂತ ತಿಳಿಯಬಾರದು. ಎಲ್ಲರಲ್ಲಿ ಅಂತರ್ಯಾಮಿಯಾದಂತಹ ಭಗವಂತ ಅತ್ಯಂತ ಅಭಿನ್ನನಾಗಿ, ನಿರ್ದೋಷನಾಗಿ, ಗುಣಪರಿಪೂರ್ಣನಾಗಿ, ಸತ್ವರಜಸ್ತಮೋ ಗುಣಗಳಿಂದ ದೂರನಾಗಿ ಏಕಪ್ರಕಾರನಾಗಿದ್ದಾನೆ, ಎರಡು ಮಾತಿಲ್ಲ. ಆದರೆ ಆ ಭಗವಂತನ ಅಧಿಷ್ಠಾನಗಳಲ್ಲಿ ಮಾತ್ರ ತಾರತಮ್ಯ ಇದೆ. ಮಣ್ಣು ಬೇರೆ, ಕಲ್ಲು ಬೇರೆ, ವಜ್ರ ಬೇರೆ, ಮಣಿ ಬೇರೆ, ಕಬ್ಬಿಣ ಬೇರೆ, ಬಂಗಾರ ಬೇರೆ, ತಾರತಮ್ಯ ಇದೆ. ಭಗವಂತ ಎಲ್ಲಿ ತನ್ನ ಶಕ್ತಿಯ ಅಭಿವ್ಯಕ್ತಿಯನ್ನು ವಿಶೇಷವಾಗಿ ಮಾಡ್ತಾನೋ ಆ ವಸ್ತು ದೊಡ್ಡದು ಅಂತಾಗತ್ತೆ. ದೇವರು ಸಮಾನನಾದರೂ ಎಲ್ಲಿ ತನ್ನ ಅಭಿವ್ಯಕ್ತಿಯನ್ನು ದೇವರು ವಿಶೇಷವಾಗಿ ಮಾಡೋದಿಲ್ಲ, ಅದು ಚಿಕ್ಕ ವಸ್ತು ಅಂತಾಗತ್ತೆ. ಯತ್ರ ವಿಷ್ಣುರ್ ಗುಣಾಧಿಕ್ಯಂ ದರ್ಶಯೇದ್ ವಸ್ತು ತದ್ವರಂ. ಐತರೆಯ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ತನ್ನ ಗುಣಾಧಿಕ್ಯವನ್ನು ದೇವರು ತೋರಿಸಿದರೆ ಅದು ದೊಡ್ಡದು. ಹಾಗೆ ಚೇತನರಲ್ಲಿ ಜಡಕ್ಕಿಂತಲೂ ಚೇತನ ಉತ್ತಮ. ಚೇತನದಲ್ಲಿಯೂ ಕೂಡ ಸ್ಥಾವರ ಚೇತನಗಳಿವೆ, ತೃಣಜೀವಗಳು, ವೃಕ್ಷಗಳು, ಅವೆಲ್ಲ ಜೀವನೆ. ಆ ವೃಕ್ಷ ಜೀವಗಳಿಗಿಂತಲೂ ಜಂಗಮ ಜೀವಗಳು ಶ್ರೇಷ್ಠ. ಜಂಗಮ ಜೀವಗಳಲ್ಲಿಯೂ ಕೂಡ ಮಾನವರು ಶ್ರೇಷ್ಠ. ಮಾನವರಲ್ಲಿಯೂ ವಿಪ್ರರು ಶ್ರೇಷ್ಠ. ವಿಪ್ರರಲ್ಲಿಯೂ ವಿಶೇಷವಾಗಿ ಕೇವಲ ಶ್ರವಣದಿಂದ ಭಗವಂತನ ತತ್ವವನ್ನು ತಿಳಿದವರಿಗಿಂತಲೂ, ಅರ್ಥಾತ್ ಶ್ರವಣ ಅಂದರೆ ಉಪದೇಶ ಮಾತ್ರ, ಶಾಸ್ತ್ರಗಳ ಅಧ್ಯಯನ ರೂಪವಾದ ಶ್ರವಣ ಅಲ್ಲ. ಶಾಸ್ತ್ರಗಳ ಅಧ್ಯಯನ ಮಾಡಿ ಈ ವಾಕ್ಯಕ್ಕೆ ಹೀಗರ್ಥ ಅಂತ ಹೇಳಿ ಧೈರ್ಯದಿಂದ ಭಗವತ್ ತತ್ವವನ್ನು ತಿಳಿಸುವಂತಹ ಜ್ಞಾನಿಗಳಿದ್ದಾರಲ್ಲ, ಅವರಿನ್ನೂ ಉತ್ತಮ. ಅವರು ಯಾರು? ಋಷಿಗಳು. ಆ ಋಷಿಗಳಿಗಿಂತಲೂ ಸಂಶಯವನ್ನು ಪರಿಹಾರ ಮಾಡುವಂತಹ ದೇವತೆಗಳಿದ್ದಾರಲ್ಲ, ಅವರಿನ್ನೂ ಉತ್ತಮ. ಅವರಿಗಿಂತಲೂ ವೇದೋಕ್ತವಾದ ಕರ್ಮಗಳನ್ನು ನಿಷ್ಕಾಮವಾಗಿ ಅನುಷ್ಠಾನದಲ್ಲಿ ತರುವಂಥವರಿದ್ದಾರಲ್ಲ, ಅವರು ಉತ್ತಮ. ಓದದವರಿಗಿಂತಲೂ ಓದಿದವರು, ಓದಿದವರಿಗಿಂತಲೂ ಅರ್ಥ ತಿಳಿದವರು, ಅರ್ಥ ತಿಳಿದವರಿಗಿಂತಲೂ ಸಂಶಯ ಪರಿಹಾರ ಮಾಡುವವರು. ಅಂದರೆ ದೇವತೆಗಳು ಸಂಶಯ ಪರಿಹಾರ ಮಾಡಿದರು, ಎಲ್ಲ ಆಯಿತು. ಕೊನೆಗೇನು? ವೇದದಲ್ಲಿ ಹೇಳಿದ್ದನ್ನು ಯಾವುದೂ ಅನುಷ್ಠಾನ ಮಾಡದೇ ಇದ್ರೇನು ಪ್ರಯೋಜನ? ಅನುಷ್ಠಾನ ಮಾಡುವವರು ಉತ್ತಮ. ಅವರು ಯಾರು ಅಂದರೆ ಇಂದ್ರದೇವರು ಅಂತಾರೆ. ಅಂದರೆ ಉಳಿದವರು ಅನುಷ್ಠಾನ ಮಾಡೋದಿಲ್ಲ ಅಂತ ಅರ್ಥ ಅಲ್ಲ, ಎಲ್ಲರಿಗಿಂತಲೂ ವಿಶೇಷವಾಗಿ ಅನುಷ್ಠಾನ ಮಾಡುವವರು ಇಂದ್ರದೇವರು. ಯಾಕೆ ಅಂದರೆ ಅರ್ಧಮೇವ ಮುನಯಃ ಅಂತ, ಸರಿಯಾಗಿ ವೇದೋಕ್ತವಾದ ಕರ್ಮಗಳನ್ನು 50% ನಮಗೆ ಮಾಡಲಿಕ್ಕಾಗೋದಿಲ್ಲ ಅಂತ ಬಿಟ್ಟವರು ಮುನಿಗಳು. ಇನ್ನು 50% ಮಾಡ್ತಾರೆ. ದೇವತೆಗಳು ಪೂರ್ಣ ಮಾಡ್ತಾರೆ. ದಶಾಂಶತೋ ಮನುಷ್ಯಾಃ, ತೃತೀಯಾಧ್ಯಾಯದಲ್ಲಿಯೇ ಸುಧಾದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಮುಂದೆ ದಶಾಂಶತೋ ಮನುಷ್ಯ, 10% ಮಾತ್ರ ಮಾಡಲಿಕ್ಕಾಗತ್ತೆ ಮನುಷ್ಯರಿಗೆ. ನಾವು ನೀವೆಲ್ಲ 10% ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡ್ಬಿಡಬೇಡಿ. ಹಗಲಿರಳು ಎಡಬಿಡದೆ ಧರ್ಮವನ್ನು ಆಚರಣೆ ಮಾಡುವ ಮಹಾಪ್ರಯತ್ನ ಮಾಡಿ ಎಲ್ಲ ಲೌಕಿಕ ಕಾರ್ಯಗಳನ್ನು ಬಿಟ್ಟು ನಿಂತರೆ ಅಂಥ ಮನುಷ್ಯೋತ್ತಮರಿಗೆ 10% ಮಾಡಲಿಕ್ಕಾಗತ್ತೆ. ನಾವು ನೀವು ಎಷ್ಟು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕಾಗೋದಿಲ್ಲ, ಲೆಕ್ಕ ಕೊಡಲಿಕ್ಕಾಗೋದಿಲ್ಲ ಅವರಿಗೆ. ಅದಕ್ಕಾಗಿ ಇನ್ನೊಮ್ಮೆ ಗಣಿತ ಕಲಿಬೇಕು ಅವರು, ನಮ್ಮ ಲೆಕ್ಕ ತೆಗಿಬೇಕು ಅಂದರೆ. ಅವ್ರ ಗಣಿತದೊಳಗೆ ಇದಕ್ಕೆ ಹೆಸರಿಲ್ಲ. ಅಷ್ಟು ಅಲ್ಪ ಧರ್ಮ ಮಾಡುವವರು ನಾವು. ಪೂರ್ಣ ಧರ್ಮ, ಪೂರ್ಣವಾದಂತಹ ಧರ್ಮವನ್ನು ಮಾಡತಕ್ಕಂಥವರು ಇಂದ್ರದೇವರು. ಅವರಿಗಿಂತಲೂ ಇನ್ನೂ ವಿಶೇಷವಾಗಿ ನಿಷ್ಕಾಮವಾಗಿ ಸರ್ವಸಂಗ ಪರಿತ್ಯಾಗವನ್ನು ಮಾಡಿದಂತಹ ಗರುಡ ದೇವರು, ಅವರು ಉತ್ತಮರು. ವೈರಾಗ್ಯದಿಂದ ಕರ್ಮ ಮಾಡುವವರು. ಇಂದ್ರನಿಗೆ ವೈರಾಗ್ಯ ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲ ಕಡೆಗೂ ತಾರತಮ್ಯ. ಅವರಿಗಿಂತಲೂ ಮಹಾವಿರಕ್ತ ಶಿಖಾಮಣಿಗಳಾದ ಗರುಡ ದೇವರು ಶ್ರೇಷ್ಠರು. ಅವರಿಗಿಂತಲೂ ಜ್ಞಾನಭಕ್ತಿ ವೈರಾಗ್ಯಾದಿ ಸಕಲ ಗುಣಗಳಿಂದ ಪರಿಪೂರ್ಣರಾದಂತಹ ಬ್ರಹ್ಮದೇವರು ಶ್ರೇಷ್ಠರು. ಬ್ರಹ್ಮದೇವರಿಗಿಂತಲೂ ಲಕ್ಷ್ಮಿ, ಅಧಿಕಾರಿ ವರ್ಗದಲ್ಲಿ ಬ್ರಹ್ಮದೇವರೇ, ಆಮೇಲೆ ನಿತ್ಯ ಮುಕ್ತಳಾದ ಲಕ್ಷ್ಮಿ, ಸರ್ವೋತ್ತಮನಾದವನು ಭಗವಂತ. ಈ ರೀತಿ ತಾರತಮ್ಯವನ್ನು ತಿಳಿದೇ ಉಪಾಸನೆಯನ್ನು ಮಾಡಬೇಕು. ಎಲ್ಲರೂ ಸಮಾನರು ಅಂತ ತಿಳಿಯಬಾರದು ಅಂತ ಕಪಿಲನಾಮಕ ಪರಮಾತ್ಮ ಹೇಳ್ತಾನೆ. ಅದಲ್ಲದೆ ತತ್ವಗಳ ಬಗ್ಗೆ, ಸೃಷ್ಟಿಯ ಬಗ್ಗೆ ಪರಮಾತ್ಮ ಉಪದೇಶ ಮಾಡ್ತಾನೆ. ಯಾವ ಕ್ರಮದಲ್ಲಿ ಭಗವಂತ ಸೃಷ್ಟಿ ಮಾಡ್ತಾನೆ ಎನ್ನುವುದನ್ನು ಕೂಡ ತಿಳಿಸಿಕೊಡ್ತಾನೆ. ಈ ಸಂಸಾರದಿಂದ ವೈರಾಗ್ಯವನ್ನು ಪಡೆಯಬೇಕು. ವೈರಾಗ್ಯ ಬರಬೇಕು ಅಂದರೆ ಏನು ದುಃಖ ಇದೆ ಎನ್ನುವುದನ್ನು ತಿಳಿಯಬೇಕು. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಶಮದಮಾದಿಮತಃ ಮುಮುಕ್ಷೋ ಅಧಿಕಾರಿಣಃ.
ಸಾಂಸಾರಿಕವಾದ ದುಃಖಗಳನ್ನು ನೆನೆಯಬೇಕು. ಜನ್ಮದ ಮರಣದ ಪ್ರಸಂಗದಲ್ಲಿ ಬೇಕಾದಷ್ಟು ಭೋಗವನ್ನು ಮಾಡ್ತಾನೆ. ವಯಸ್ಸಾದ ಮೇಲೆ ಏನೂ ಶಕ್ತಿ ಇರೋದಿಲ್ಲ, ಯಾರೂ ಕೇಳೋದಿಲ್ಲ, ಮೂಲೆ ಗುಂಪು ಮಾಡ್ತಾರೆ, ಬೈತಾರೆ, ನಾಯಿಗೆ ಹಾಕಿದ ಹಾಗೆ ಅನ್ನ ಹಾಕ್ತಾರೆ, ತಿಂದುಕೊಂಡು ಬಿದ್ದಿರು ಅಂತ ಬೈತಾರೆ. ಯಾರನ್ನ ಪಾಲನೆ ಪೋಷಣೆ ಲಾಲನೆ ಮಾಡಿ ಅತ್ಯಂತ ಅಕ್ಕರೆಯಿಂದ ಸಕ್ಕರೆ ತಿನ್ನಿಸಿ ಬೆಳೆಸಿದ್ದ ಅದೇ ಮಕ್ಕಳು ಇವನನ್ನು ಮೂಲೆಗುಂಪು ಮಾಡಿ ಬಾಯಿಗೆ ಬಂದ ಹಾಗೆ ಬೈತಾರೆ. ಬೈಸ್ಕೊಳ್ತಾ ಕೂಡಬೇಕು. ರೋಗಗಳಾಗ್ತದೆ, ಕಿವಿ ಕೇಳಿಸೋದಿಲ್ಲ, ಕಣ್ಣು ಕಾಣಿಸೋದಿಲ್ಲ, ನಾನಾ ವಿಧವಾದ ಅವಸ್ಥೆಗಳು, ಎದ್ದು ಓಡಾಡಲಿಕ್ಕಾಗೋದಿಲ್ಲ, ಅಲ್ಲಿಯೇ ಎಲ್ಲ ಹೊಲಸು ಮಾಡಬೇಕು. ಅದಕ್ಕಷ್ಟು ಬೈತಾರೆ, ಸಹನೆ ಮಾಡಿಕೊಳ್ಳಿಕ್ಕಾಗದೆ ವೃದ್ಧಾಶ್ರಮಗಳಿಗೆ ಕಳಿಸ್ತಾರೆ. ದುಃಖ ಪಡ್ತಾನೆ. ಕೊನೆಗೆ ಪ್ರಜ್ಞೆಯೇ ತಪ್ಪಿ ಹೋಗ್ತದೆ. ಸುತ್ತಲೂ ಕೂಡ್ತಾರೆ, ನನ್ನ ಪರಿಚಯ ಆಯಿತಾ, ನನ್ನ ಪರಿಚಯ ಆಯಿತಾ, ಏನಿಲ್ಲ, ಯಾರ ಪರಿಚಯವೂ ಇಲ್ಲ. ಇಡೀ ಜಗತ್ತಿನೊಳಗೆ ಎಲ್ಲರನ್ನೂ ಆಳುತ್ತೇನೆ ಎನ್ನುವಂತಹ ಮಹಾಮೇಧಾವಿಯಾಗಿದ್ದರು, ಬಹಳ ದೊಡ್ಡ ಅಧಿಕಾರದೊಳಗಿದ್ದರು, ದೊಡ್ಡ ರಾಜಕಾರಣಿ ಇದ್ದರು. ಕೊನೆಗೇನಿದೆ? ಏನಿಲ್ಲ. ಆ ಅವಸ್ಥೆ ಬಂದು ಹೋಗ್ತದೆ. ಮಣ್ಣು ಪಾಲಾಗಿ ಹೋಗ್ತಾನೆ. ಮತ್ತೆ ನರಕದಲ್ಲಿ ದುಃಖ, ನಾನಾ ವಿಧವಾದ ಯಾತನೆಗಳನ್ನು ಅನುಭವಿಸ್ತಾನೆ. ಕೊನೆಗೆ ಪುನಃ ಗರ್ಭವಾಸ, ಅಲ್ಲಿ ದುಃಖ. 9 ತಿಂಗಳು ಒಂದೇ ಕಡೆಗೆ ಇರಬೇಕು. ಗರ್ಭಾಸನ ಅಂತ ಮಾಡಿಸ್ತಾರೆ ಯೋಗಾಸನದೊಳಗೆ. ಗರ್ಭಾಸನ ಅಂತ ಒಂದಿದೆ. ಆ ಆಸನ ಮಾಡಲಿಕ್ಕೆ ಆಗೋದಿಲ್ಲ ಇವನಿಗೆ. ದೊಡ್ಡವನಾದ ಮೇಲೆ ಒಂದು 2 ನಿಮಿಷ ಗರ್ಭಾಸನ ಮಾಡು ಅಂದರೆ ಮಾಡಲಿಕ್ಕಾಗೋದಿಲ್ಲ. ಕುತ್ತಿಗೆ ಹಿಂದೆ ಕಾಲುಗಳನ್ನು ಕಟ್ಟಿಕೊಂಡು ಗರ್ಭಾಸನ ಅಂತ ಮಾಡಿಸ್ತಾರೆ. ಅಂಥದ್ದು 9 ತಿಂಗಳು ಹಾಗೇ ಬಿದ್ದಿರಬೇಕಲ್ಲ. ನಾನಾ ವಿಧವಾದ ಕ್ರಿಮಿಗಳು, ಕೀಟಗಳು, ತಾಯಿ ತಿಂದಂತಹ ಅನೇಕ ಅತ್ಯಂತ ಉದ್ರೇಕಕಾರಿಯಾದಂತಹ ಆಹಾರಗಳು, ಅವುಗಳಿಂದೆಲ್ಲ ಪೀಡೆಯಾಗ್ತದೆ. ಇಷ್ಟೆಲ್ಲ ಅನುಭವಿಸ್ತಾ ಅವನು ಏನೋ ಯೋಗ್ಯ ಜೀವನಾಗಿದ್ದರೆ ಒಳಗಿದ್ದು ದೇವರಿಗಂತಾನೆ, ದಯವಿಟ್ಟು ನನ್ನನ್ನು ಪಾರು ಮಾಡು ಈ ದುಃಖದಿಂದ. ದೇಹ್ಯನ್ಯದೇಹ ವಿವರೇ ಜಠರಾಗ್ನಿನಾ ಸೃಗ್ವಿಣ್ಮೂತ್ರಕೂಪಪತಿತೋ ಭೃಷತಪ್ತ ದೇಹ ಇಚ್ಛನ್ನಿತೋ ನಿವಸಿತುಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀರ್ಭವತಾ ಕದಾನು. ಎಣಿಸ್ತಾ ಇರ್ತಾನಂತೆ. ಒಳಗಿರೋ ತನಕ ಮಹಾಪಂಡಿತ ಅವನು. ಕೆಳಗೆ ಬಂದ ಅಂದರೆ ಆಮೇಲೆ ಕೊಯ್ಯ ಅಂತ ಅಳ್ತಾನಷ್ಟೇ, ಇನ್ನೇನು ಗೊತ್ತಿಲ್ಲ, ಎಲ್ಲ ಮರ್ತು ಹೋಗ್ತದೆ. ಆ ಭೂಸ್ಪರ್ಶ ಹಾಗೆ ಮಾಡ್ತದೆ. ಅವನಿಗೆಲ್ಲ ಗೊತ್ತು. ಎಣಿಸ್ತಾನೆ, 1 ತಿಂಗಳಾಯಿತು, 2 ಆಯಿತು, 3 ಆಯಿತು, 4 ಆಯಿತು, ಯಾವಾಗ 9 ತಿಂಗಳಾಗೋದು, ಯಾವಾಗ ಹೊರಗೆ ಬರೋದು. ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ಇನ್ನೊಂದು ರೀತಿ, ಹೊರಗೆ ಯಾವಾಗ ಬರ್ತೇನೆ ಅಂತ ಒಂದು ಪ್ರಾರ್ಥನೆ, ಮತ್ತೊಮ್ಮೆ ಅಂತಾನೆ ನನ್ನನ್ನು ಹೊರಗೆ ಕಳಿಸೇ ಬೇಡ ಅಂತಾನೆ. ಯಾಕೆಂದರೆ ಇಲ್ಲಿದ್ದರೆ ನಿನ್ನ ನೆನಪಾಗ್ತದೆ, ಪೂರ್ವಜನ್ಮದ ಸ್ಮರಣೆ ಇದೆ, ನಿನ್ನ ಸ್ಮರಣೆ ಇದೆ, ಎಲ್ಲ ಇದೆ. ಕೆಳಗೆ ಹೋದೆ ಅಂದರೆ ನಾನು ಹುಚ್ಚ, ಏನಿಲ್ಲ, ಮತ್ತೆ ಎಲ್ಲ ಈ ಕಲಿತಾ ಹೋಗಬೇಕು. ನಾನು ಪಂಡಿತ ಆಗಲಿಕ್ಕೆ 2 ದಿವಸ ಬೇಕು, ಈಗಾದರೆ ನನಗೆ ಜ್ಞಾನ ಇದೆ, ಸುಮ್ಮನೆ ಇಲ್ಲೇ ಇದ್ದು ಬಿಡ್ತೇನೆ ಅಂತ ಒಮ್ಮಂತಾನೆ. ದುಃಖ ಆದದ್ದು ನೋಡಿ ಹೊರಗೆ ಹೋಗ್ತೇನೆ ಅಂತಾನೆ. ಏನೇನೋ ಅಂತ ಇರುವಾಗ ಅಂತೂ ಹೊರಗೆ ಬಿದ್ದೇ ಬಿಡ್ತಾನೆ. ಬಿದ್ದ ಅಂದರೆ ಮುಗಿದೋಯ್ತು. ಸರ್ವ ವಿಸ್ಮೃತಿ, ಏನೂ ನೆನಪಿಲ್ಲ. ಹಾಲು ಕುಡಿಯೋದು ಒಂದೇ ಗೊತ್ತು. ಇದು ಜನ್ಮ, ಇದು ಮರಣ, ಇದು ಸಂಸಾರ, ಇದು ನರಕ, ಇಷ್ಟು ಇದು ಹೀಗೇ ನಡೀತಾ ಇರ್ತದೆ ಚಕ್ರ. ಇದೇ ಚಕ್ರದೊಳಗೆ ತಿರುಗುವುದಕ್ಕೆ ನಾವಿಷ್ಟೆಲ್ಲ ಕಷ್ಟಪಡೋದಾ? ಈ ಚಕ್ರದಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡಬೇಕಾ? ಆಲೋಚನೆ ಮಾಡಬೇಕು. ಇದಕ್ಕೆ ದಾರಿ ಇದೆ, ಉಪಾಯ ಇದೆ, ಸುಲಭ ಉಪಾಯ ಇದೆ. ಹರಿನಾಮ ಸ್ಮರಣೆ ಮಾಡಿದರೆ ಸಾಕು, ಹರಿಕಥಾಶ್ರವಣ ಮಾಡಿದರೆ ಸಾಕು. ಈ ಎಲ್ಲ ಜನ್ಮ ಮರಣಗಳ ಚಕ್ರದಿಂದ ನಾವು ದೂರ ಹೋಗುವುದಕ್ಕೆ ಸಾಧ್ಯ ಇದೆ. ಆ ಉಪಾಯವನ್ನು ಮಾಡಬೇಕು ಅನ್ನುವುದನ್ನು ನಾವು ಕಲಿಯಬೇಕು ಅಂತ ಎಲ್ಲ ಉಪದೇಶ ಮಾಡಿದ್ದಾನೆ. ವೈರಾಗ್ಯದ ಉಪದೇಶಗಳನ್ನು, ಅದನ್ನೆಲ್ಲ ಭಕ್ತಿಯ ಬಗ್ಗೆ ತಿಳಿಸ್ತಾನೆ. ಭಕ್ತಿ ಅಂದರೆ ಏನು? ದೇವಾನಾಂ ಗುಣಲಿಂಗಾನಾಂ ಆನುಶ್ರಾವಿಕ ಕರ್ಮಣಾಂ ಸತ್ವ ಏವೈಕಮನಸಃ ವೃತ್ತಿ ಸ್ವಾಭಾವಿಕೀತಿಯ ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇರ್ಗರೀಯಸಿ ಜರಯತ್ಯಾಶುಯಾಕೋಶಂ ನಿಗೀರ್ಣಂ ಅನಲೋ ಯಥಾ. ಭಕ್ತಿ ಅಂದರೆ ಯಾವುದು ಅಂದರೆ ಕಪಿಲನಾಮಕ ಪರಮಾತ್ಮನ ದೃಷ್ಟಿಯಲ್ಲಿ ಅಂದರೆ ಇನ್ಯಾವ ದೃಷ್ಟಿ? ಅವನ ದೃಷ್ಟಿಯೇ ದೃಷ್ಟಿ, ಉಳಿದದ್ದೆಲ್ಲ ಕುದೃಷ್ಟಿ. ಅವನ ದೃಷ್ಟಿಯಲ್ಲಿ ಅಂದರೆ ಇದೇನೋ ಒಬ್ಬರ ಅಭಿಪ್ರಾಯ, ಒಪಿನಿಯನ್ ಅಂತಲ್ಲ, ಇದು ಅದೇ ಸತ್ಯ. ಕಪಿಲನಾಮಕ ಭಗವಂತನ ದೃಷ್ಟಿಯಲ್ಲಿ ನಿಜವಾದ ಭಕ್ತಿ ಅಂದರೆ ನಿಷ್ಕಾಮ ಭಕ್ತಿಯೇ ಭಕ್ತಿ. ಮನಸ್ಸಿನಲ್ಲಿ ಒಂದೇನೋ ಇಟ್ಟುಕೊಂಡು ಮಾಡಿದರೆ ಅದು ಭಕ್ತಿ ಅಂತೆ ಅಲ್ಲ. ಹೇಳ್ತಾನೆ,
ಆನುಶ್ರಾವಿಕ ಕರ್ಮಣ ವೇದೋಕ್ತ ಕರ್ಮಾನುಷ್ಠಾನವನ್ನು ಮಾಡತಕ್ಕಂತಹ ವ್ಯಕ್ತಿಗಳ ಇಂದ್ರಿಯಗಳ ಸ್ವಾಭಾವಿಕವಾದ ಭಗವಂತನ ಕಡೆಗಿರುವ ಒಲವಿದೆಯಲ್ಲ, ಅದು ಭಕ್ತಿ. ವೃತ್ತಿ ಸ್ವಾಭಾವಿಕೀತುಯ, ಯಾವುದೇ ಉದ್ದೇಶ ಇರಬಾರದು ಅದಕ್ಕೆ. ಅನಿಮಿತ್ತ ಭಗವತಿ ಭಕ್ತಿ. ಕಪಿಲ ಅಂತಾನೆ ಸಿದ್ಧೇರ್ಗರೀಯಸಿ. ಈ ಭಕ್ತಿ ಎಷ್ಟು ದೊಡ್ಡದು ಅಂದರೆ ಮುಕ್ತಿಗಿಂತ ದೊಡ್ಡದು ಅಂತ. ಅಲ್ಲ, ಮುಕ್ತಿ ಇದು ನಮ್ಮ ಗುರಿ, ಅದು ದೊಡ್ಡದು. ಭಕ್ತಿ ಹೇಗೆ ದೊಡ್ಡದಾಗತ್ತೆ ಅಂದರೆ ನಿಷ್ಕಾಮವಾಗಿ. ಅಂದರೆ ಯಾವ ಮಟ್ಟದಲ್ಲಿ ನಿಷ್ಕಾಮ? ಮುಕ್ತಿಯೂ ನನಗೆ ಬೇಡ, ದೇವರ ಅನುಗ್ರಹವೊಂದೇ ಬೇಕು ಅಂತ ಬಯಸಿ ಯಾರು ಭಕ್ತಿ ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೂ ಮೋಕ್ಷ ಆಗತ್ತೆ. ಮುಕ್ತಿ ಬೇಕು ಅಂತ ಬಯಸಿದವರಿಗೂ ಮೋಕ್ಷ ಆಗತ್ತೆ. ಇವರಿಬ್ಬರ ಮೋಕ್ಷದಲ್ಲಿ ಯಾರಿಗೆ ಹೆಚ್ಚು ಸುಖ ಅಂದರೆ, ಮುಕ್ತಿಯೂ ಬೇಡ, ದೇವರ ಅನುಗ್ರಹವೊಂದೇ ಸಾಕು ಅಂತ ದೇವರನ್ನು ಭಜಿಸಿದವರಿದ್ದಾರಲ್ಲ ಅವರಿಗೆ ಮೋಕ್ಷಕ್ಕಿಂತ ಮೊದಲು ಸಂಸಾರದೊಳಗೇನೆ ಬಹಳಷ್ಟು ಸುಖ ಆಗ್ತದೆ. ಮೋಕ್ಷ ಬೇಕು ಅಂತ ಬಯಸಿ ಮೋಕ್ಷಕ್ಕೆ ಹೋದವರಿಗಿಂತಲೂ ಮೋಕ್ಷ ಬೇಡ ಅಂತ ಇನ್ನೂ ಸಂಸಾರದೊಳಗೆ ಇದ್ದವರಿಗೆ ಸುಖ ಹೆಚ್ಚು. ಇನ್ನು ಅವರೂ ಮೋಕ್ಷಕ್ಕೆ ಹೋದ ಮೇಲೆ ಎಷ್ಟು ಸುಖ ಆಗುತ್ತೋ, ಅವರು ಮೋಕ್ಷಕ್ಕೆ ಹೋಗ್ತಾರೆ, ಬೇಡ ಅಂದವರು ಹೋಗ್ತಾರೆ, ಆದರೆ ದೇವರ ಆಜ್ಞೆ ಅಂತ ಹೋಗ್ತಾರೆ, ಅವರು ಬಯಸಿ ಹೋಗೋದಿಲ್ಲ. ಆಜ್ಞಾತ್ವೇನೈವ ಗೃಹ್ಣತೆ ಅಂತಾರೆ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ. ಪರಮಾತ್ಮ ಮೋಕ್ಷ ಕೊಡ್ತೇನೆ ಅಂದರೆ ಯಾಕೆ ಕೊಡ್ತೀಯ? ನೀ ಇಷ್ಟು ಭಕ್ತಿ ಮಾಡಿಯಲ್ಲ, ಬೇಡ. ನಾನು ಭಕ್ತಿ ಮಾಡಿದ್ದಕ್ಕೆ ನೀನು ಪ್ರತಿಫಲ ಕೊಡ್ತೀನಿ ಅಂದರೆ ಬೇಡ. ಆ ಭಕ್ತಿ ಮಾಡಿದ್ದಕ್ಕೆಲ್ಲ ಅಲ್ಲ, ನನ್ನ ಆಜ್ಞೆ ಇದೆ, ನೀನು ಮೋಕ್ಷಕ್ಕೆ ಹಾಗಾದರೆ ಹೋಗ್ತೇನೆ ಅಂತ. ಆಜ್ಞಾತ್ವೇನೈವ ಗೃಹ್ಣತೆ ನೈಕಾತ್ಮ್ಯತಾಂ ಮೇ ಸ್ಪೃಹಯಂತಿ ಕೇಚಿತ್. ಮೋಕ್ಷವೂ ಬೇಡ ಅನ್ನುವಂತಹ ಮಹನೀಯರಿದ್ದಾರೆ. ಆ ರೀತಿಯ ಭಕ್ತಿಯೇ ನಿಷ್ಕಾಮ ಭಕ್ತಿ. ಇದು ನಿಜವಾದ ಭಕ್ತಿ. ಉಂಡ ಅನ್ನ ಒಳಗೆ ಹೋದರೆ ಒಳಗಿನ ಜಾಠರಾಗ್ನಿ ನಮ್ಮ ಅನ್ನವನ್ನು ಪಚನ ಮಾಡಿ ತನ್ನ ಕೆಲಸ ತಾನು ಮಾಡಿಬಿಡ್ತದೆ. ಉಣ್ಣೋದೊಂದೇ ಗೊತ್ತು, ಮುಂದಿಂದೆಲ್ಲ ಒಳಗಿರುವಂತಹ ಜಠರಾಗ್ನಿ ನೋಡಿಕೊಳ್ಳುತ್ತಲ್ಲ. ನಿಗೀರ್ಣಂ ಅನಲೋ ಯಥಾ. ಹಾಗೆ ಭಕ್ತಿ ಮಾಡೋದಷ್ಟೇ ನಮ್ಮ ಕೆಲಸ. ಭಕ್ತಿ ಮಾಡಿದರೆ ಹೇಗೆ ನಮ್ಮ ಲಿಂಗ ಶರೀರವನ್ನು ಭಂಗ ಮಾಡಿ ಅದು ನಮಗೆ ಮೋಕ್ಷ ಕೊಡಬೇಕು ಅದಕ್ಕೆ ಗೊತ್ತು. ದೇವರ ಆ ವ್ಯವಸ್ಥೆಯನ್ನು ಮಾಡ್ತಾನೆ. ಜರಯತ್ಯಾಶು ಯಾ ಕೋಶಂ ನಿಗೀರ್ಣಂ ಅನಲೋ ಯಥಾ. ಅಂತಹ ಮೋಕ್ಷ ಸಾಧನವಾದ ಭಕ್ತಿಯನ್ನು ಮಾಡಬೇಕು ಎಂಬುದಾಗಿ ಕಪಿಲನಾಮಕ ಪರಮಾತ್ಮ ಉಪದೇಶ ಮಾಡಿದ. ಸಂತೋಷವಾಗಿದೆ. ಅದೇ ರೀತಿ ಉಪಾಸನೆಯನ್ನು ಮಾಡ್ತಾ 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 ತನ್ನ ಶರೀರವನ್ನು ತ್ಯಾಗ ಮಾಡಿದ್ದಾಳೆ ದೇವಹೂತಿ. ಸಿದ್ಧಿಯನ್ನು ಹೊಂದಿದ್ದಾಳೆ. ಯಾವ ಸ್ಥಾನದಲ್ಲಿ ಸಿದ್ಧಿಯನ್ನು ಹೊಂದಿದಳೋ ಆ ಸ್ಥಾನಕ್ಕೆ ಸಿದ್ಧಪುರ ಅಂತ ಇವತ್ತಿಗೂ ಹೆಸರಿದೆ. ಅದೇ ಹೆಸರು. ಮಾತೃಗಯ ಎಂಬುದಾಗಿಯೂ ಕರೀತಾರೆ. ತಾಯಿಯ ಋಣವನ್ನು ತೀರಿಸಲಿಕ್ಕೆ ಆಗೋದೇ ಇಲ್ಲ. ಆದರೂ ತಾಯಿಯ ಋಣವನ್ನು ತೀರಿಸುವ ಪ್ರಯತ್ನ ಮಾಡುವುದಕ್ಕೆ ತಾಯಿಯನ್ನು ಕಳೆದುಕೊಂಡವರು ತಾಯಿಯ ಹೆಸರಿನಲ್ಲಿ ಶ್ರಾದ್ದ ಮಾಡುವುದಕ್ಕೆ ಮಾತೃಗಯಾಕ್ಕೆ ಹೋಗಿ ಶ್ರಾದ್ದವನ್ನು ಮಾಡುವ ಪದ್ಧತಿ ಇವತ್ತಿಗೂ ಇದೆ. 16 ಪಿಂಡಗಳನ್ನು ಇಡಿಸ್ತಾರೆ. ಏನೇನು ತಾಯಿ ಮಾಡಿದಳು? 9 ತಿಂಗಳು ಗರ್ಭದಲ್ಲಿದ್ದು ಇವನು ನಾನಾ ರೀತಿಯಿಂದ ತಾಯಿಗೆ ತೊಂದರೆ ಕೊಟ್ಟದ್ದು, ಪಾಲನೆ ಪೋಷಣೆ ಲಾಲನೆ ಮಾಡಿದ್ದು, ಆವಾಗ ಇವನ ಹೊಲಸು ಬೆಳೆದದ್ದು, ತಾಯಿಗೆ ಒದ್ದದ್ದು ಅಂದದ್ದು ಆಡಿದ್ದು, ಅದನ್ನೆಲ್ಲ ಅವಳು ಸಹನೆ ಮಾಡಿದ್ದು. ಎಷ್ಟೆಷ್ಟು ಕಷ್ಟಗಳನ್ನು ಇವನಿಗಾಗಿ ಅವಳು ಸಹನೆ ಮಾಡಿದಳೋ, ಏನೇನು ಉಪಕಾರ ಮಾಡಿದಳೋ ಅದೆಲ್ಲ ಉಪಕಾರವನ್ನು ಸ್ಮರಿಸಿ ತಾನು ಮಾಡಿದ ಅಪರಾಧಗಳಿಗೆ ಕ್ಷಮೆಯನ್ನೂ ಕೇಳ್ತಾ ಮಂತ್ರಗಳನ್ನು ಹೇಳ್ತಾ ಪಿಂಡ ಪ್ರದಾನವನ್ನು ಮಾಡಿ ತಾಯಿಯ ಋಣವನ್ನು ತೀರಿಸಿಕೊಳ್ಳಬೇಕು, ಅರ್ಥಾತ್ ಉಪಕಾರವನ್ನು ಸ್ಮರಿಸಬೇಕು ಅನ್ನುವಂತಹ ಒಂದು ಪದ್ಧತಿ. ದೇವರು ತನ್ನ ತಾಯಿಗೆ ಮುಕ್ತಿಯನ್ನು ಕೊಟ್ಟ ಸಿದ್ಧಿಯನ್ನು ಕೊಟ್ಟ ಸ್ಥಳವಾದದ್ದರಿಂದ ಆ ಸ್ಥಳದಲ್ಲಿ ತಾಯಿಯ ಉದ್ಧಾರಕ್ಕಾಗಿ ತಾಯಿಯ ಅನುಗ್ರಹಕ್ಕಾಗಿ ತಾನು ಕರ್ತವ್ಯವನ್ನು ಮಾಡಬೇಕು ಎಂಬುದಾಗಿಯೂ ತಿಳಿಸ್ತಾರೆ. ಆ ರೀತಿ ಅವಳ ಶರೀರ ಒಂದು ನದಿಯಾಗಿ ಹರಿದಿದೆ ಎಂಬುದಾಗಿಯೂ ಕೂಡ ತಿಳಿಸ್ತಾರೆ. ಅಂತಹ ಮಹಾತಪಸ್ವಿನಿಯಾಗಿದ್ದಾಳೆ. ಕಪಿಲನಾಮಕ ಪರಮಾತ್ಮ ಸಕಲ ಜಗತ್ತಿಗೆ ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿ, ಶುದ್ಧ ಸಾಂಖ್ಯ ವೇದೋಕ್ತವಾದ ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿ ಇಡೀ ಜಗತ್ತಿಗೆ ತತ್ವಜ್ಞಾನವನ್ನು ನೀಡಿದ್ದಾನೆ. ತತ್ವಜ್ಞಾನವನ್ನು ನೀಡುವಂತಹ ಪರಮಾತ್ಮನ ಅವತಾರಗಳಲ್ಲಿ ಇದೊಂದು. ವೇದವ್ಯಾಸ, ಹಯಗ್ರೀವ, ಕಪಿಲ, ದತ್ತಾತ್ರೇಯ ಈ ಎಲ್ಲ ಅವತಾರಗಳು ಜ್ಞಾನದ ಪ್ರಕಾಶವನ್ನು ಜಗತ್ತಿಗೆ ನೀಡುವಂತಹ ಅವತಾರಗಳು. ಅಂತಹ ಭಗವಂತನ ಅನುಗ್ರಹದಿಂದ ಶುದ್ಧವಾದ ಜ್ಞಾನ, ಶುದ್ಧ ಸಾಂಖ್ಯಜ್ಞಾನ, ಭಕ್ತಿ, ವೈರಾಗ್ಯಗಳು ನಮ್ಮ ನಿಮ್ಮೆಲ್ಲರಿಗೂ ಲಭಿಸಲಿ ಎಂಬುದಾಗಿ
ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.